ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ತಪೋ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸದಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಆಪಾದಮೌಲಿಪರ್ಯಂತಂ ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ, ಹರಿವಾಯು ಗುರುಗಳ ಪರಮ ಅನುಗ್ರಹದಿಂದ ಕ್ಷೇತ್ರಸ್ವಾಮಿಯಾದ ಗೋಪಾಲಕೃಷ್ಣ ದೇವರ ಹಾಗೂ ಮುಖ್ಯಪ್ರಾಣದೇವರ ಹಾಗೂ ಶ್ರೀಮದ್ ಭಾವಿ ಸಮೀರರಾದ ವಾದರಾಜ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ, ಅವರ ಪರಮ ಅನುಗ್ರಹದಿಂದ ಇಂದಿನಿಂದ ಆರಂಭಿಸಿಕೊಂಡು ಕೆಲವು ದಿನಗಳ ಪರ್ಯಂತರವಾಗಿ ಜ್ಞಾನ ಯಜ್ಞದಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿರತಕ್ಕಂತಹದ್ದು ಜನ್ಮ ಜನ್ಮಾಂತರದ ಸುಕೃತ ಅಂತ ಭಾವಿಸಿ, ನನಗೆ ಸಿಕ್ಕ ಈ ಕೆಲವು ದಿವಸಗಳಲ್ಲಿ ಪಂಚರತ್ನ ಸುಳಾದಿಗಳು ಅಂತ ವಿಜಯದಾಸರ ಕೃತಿಗಳು ಹಾಗೂ ಕೊನೆಯ 3-4 ದಿವಸ ಹರಿಕಥಾಮೃತ ಸಾರದಲ್ಲಿ ಬರುವ ಪಿತೃಗಣ ಸಂಧಿ ಅಂತ ಒಂದು ಭಾಗ ಇದೆ. ಆ ಎರಡೂ ವಿಚಾರಗಳನ್ನು ಕೂಡ 8 ದಿವಸಗಳಲ್ಲಿ ಚಿಂತನೆಯನ್ನು ಮಾಡೋಣ. ಆರಂಭದ 4 ದಿವಸಗಳಲ್ಲಿ ವಿಜಯದಾಸರು ರಚನೆ ಮಾಡಿದ ಪಂಚರತ್ನ ಸುಳಾದಿಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ವಿಜಯದಾಸರ ಪಂಚರತ್ನ ಸುಳಾದಿಗಳು ಜಗತ್ ಪ್ರಸಿದ್ಧವಾಗಿರತಕ್ಕಂತಹದ್ದು. ಜಗತ್ತಿನಲ್ಲಿ ನಾವು ನೋಡ್ತೇವೆ, ಸಾಹಿತ್ಯಗಳು 2, ಒಂದು ವ್ಯಾಸ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಈ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅಂದರೆ ಏನು? ದಾಸ ಸಾಹಿತ್ಯದಲ್ಲಿ ಇರುವ ವಿಚಾರಗಳೇ ಬೇರೆ, ವ್ಯಾಸ ಸಾಹಿತ್ಯದ ವಿಚಾರವೇ ಬೇರೆನಾ? ಅಲ್ಲ. ವ್ಯಾಸ ಸಾಹಿತ್ಯದಲ್ಲಿ ಏನು ವಿಚಾರಗಳಿದ್ದಾವೋ ಅದನ್ನೇ ತಿಳಿಸ್ತಕ್ಕಂತಹ ಶಾಸ್ತ್ರ ಸಾಹಿತ್ಯ ಯಾವುದು? ದಾಸ ಸಾಹಿತ್ಯ. ಅದಕ್ಕೊಂದು ದೃಷ್ಟಾಂತವನ್ನು ನಮ್ಮ ಗುರುಗಳು ಕೊಡ್ತಾ ಇದ್ರು. ವ್ಯಾಸ ಸಾಹಿತ್ಯ ಅಂದರೆ ಸೂರ್ಯ ಇದ್ದ ಹಾಗೆ, ಸೂರ್ಯನ ಪ್ರಕಾಶ. ಇವತ್ತು ಶ್ರೀಮನ್ಯಾಯ ಸುಧಾ, ಬ್ರಹ್ಮಸೂತ್ರಗಳು, ಅನುವ್ಯಾಖ್ಯಾನ ಇತ್ಯಾದಿ ಅನೇಕ ಉದ್ಗ್ರಂಥಗಳಿದ್ದಾವೆ. ಅದೆಲ್ಲ ಯಾವ ಭಾಷೆಯಲ್ಲಿದೆ? ಸಂಸ್ಕೃತದ ಭಾಷೆಯಲ್ಲಿದೆ. ಶ್ರೀಮದ್ ಭಾಗವತ ಎಲ್ಲ ಸಂಸ್ಕೃತ ಭಾಷೆಯಲ್ಲಿ ಇದೆ. ಇವತ್ತು ಸಾಮಾನ್ಯ ಜನರು ಆ ಭಾಗವತ, ನ್ಯಾಯಸುಧಾ ಅದನ್ನೆಲ್ಲ ನೋಡಲಿಕ್ಕೆ, ಓದಲಿಕ್ಕೆ ಕಷ್ಟ.
ಹೇಗೆ ಅಂದರೆ, ನಾವು ನಮ್ಮ ಬರೀ ಗಣ್ಣಿನಿಂದ ಸೂರ್ಯನನ್ನು ನೋಡಲಿಕ್ಕೆ ಆಗ್ತದ? ಆಗೋದಿಲ್ಲ. ನಾವು ಕಣ್ಣನ್ನು ಮುಚ್ಚುತ್ತೇವೆ. ಹಾಗೆ ಸಾಮಾನ್ಯರಿಗೆ ನಿಲುಕದ ಗ್ರಂಥಗಳು ಅಂದರೆ ಅದು ಯಾವುದು? ವ್ಯಾಸ ಸಾಹಿತ್ಯ. ವ್ಯಾಸ ಸಾಹಿತ್ಯದನ್ನು ನೇರವಾಗಿ ಎಲ್ರಿಗೂ ಓದಲಿಕ್ಕೆ ಆಗೋದಿಲ್ಲ. ಅದೇ ವ್ಯಾಸ ಸಾಹಿತ್ಯದ ವಿಚಾರಗಳನ್ನು ಸಂಗ್ರಹ ಮಾಡಿ ಜ್ಞಾನಿಗಳು ಕನ್ನಡದ ಕನ್ನಡಿಯಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ಈಗ ಸೂರ್ಯ, ಅವನನ್ನು ನೋಡ್ಲಿಕ್ಕೆ ನಮಗಾಗೋದಿಲ್ಲ. ಅದೇ ಸೂರ್ಯನ ಬೆಳಕನ್ನು ಹೀರಿದ ಚಂದ್ರ, ಅವನೇನು ರಾತ್ರಿ ಬೆಳಗುತ್ತಾನೆ. ಚಂದ್ರನಲ್ಲಿರುವ ಬೆಳಕು ಸ್ವಂತವಾದ ಬೆಳಕ ಅಲ್ಲ, ಸೂರ್ಯನಲ್ಲಿರುವ ಬೆಳಕನ್ನೇ ಅವನು ತಗೊಂಡಿದ್ದು. ಆದರೆ ಚಂದ್ರನನ್ನು ಎಲ್ಲರೂ ನೋಡ್ಬೋದು. ಆಹಾ, ಚಂದ್ರ ಎಷ್ಟು ಚೆನ್ನಾಗಿದ್ದಾನೆ ಅಂತ ನಾವು ಎಲ್ಲರನ್ನೂ ಕೂಡ ಕರೆದು ತೋರಿಸ್ತೇವೆ. ಹಾಗೆ ವ್ಯಾಸ ಸಾಹಿತ್ಯ ಅನ್ನುವ ಸೂರ್ಯನ ಒಳಗಿರುವ ವಿಚಾರವನ್ನ ದಾಸ ಸಾಹಿತ್ಯ ಅನ್ನುವ ಚಂದ್ರ ಅಲ್ಲಿನ ತತ್ವಗಳನ್ನೇ ಹಿಡಿದುಕೊಂಡಿದ್ದಾರೆ. ಆದ್ದರಿಂದ ದಾಸ ಸಾಹಿತ್ಯವನ್ನು ಯಾರು ಬೇಕಾದರೂ ಕೂಡ ಅಧ್ಯಯನವನ್ನು ಮಾಡಬಹುದು. ಸುಲಭವಾಗಿ ಕೆಲವು ಪದ್ಯಗಳೆಲ್ಲ ಅರ್ಥ ಆಗ್ತದೆ. ದಾಸ ಸಾಹಿತ್ಯದಲ್ಲಿ ಇರುವಂತಹ ಪ್ರಕಾರಗಳು ಅನೇಕ ಪ್ರಕಾರ ಇದೆ. ಕೇವಲ ದಾಸರ ಪದಗಳು ಅಂತ ಒಂದು ವಿಭಾಗ, ಇನ್ನು ಉಗಾಭೋಗಗಳು ಅಂತಿದ್ದಾವೆ. ಮನೆಯ ಕಟ್ಟುವರುಂಟು, ಮಡದಿ ಮಕ್ಕಳು ಉಂಟು ಅಂತ, ಅದೆಲ್ಲ ಉಗಾಭೋಗಗಳು. ಇನ್ನು ದಾಸ ಸಾಹಿತ್ಯದಲ್ಲಿ ಸುಳಾದಿ ಅಂತ ಇದೆ. ಮುಂಡಿಗೆ ಪದ್ಯಗಳು ಅಂತಿದ್ದಾವೆ. 3 ಕಾಲಿನ ಮಂಚ ಕುಂಟ ಮಲಗಿದ್ದ, ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ, ಅದು ಆ ಪದ್ಯಗಳೆಲ್ಲ ಇದ್ದಾವೆ. ಅದೆಲ್ಲ ಮುಂಡಿಗೆಗಳು ಅಂತ ಹೇಳ್ತಾರೆ. ದಾಸರ ಪದಗಳು, ಮುಂಡಿಗೆಗಳು, ಉಗಾಭೋಗಗಳು, ಡೊಳ್ಳಿನ ಪದಗಳು ಅಂತಿದ್ದಾವೆ. ಈ ಡೊಳ್ಳು ಕುಣಿತ ಅಂತ ಬರ್ತದಲ್ಲ, ಆ ಪದ್ಯಗಳು ಅಂತಿದ್ದಾವೆ. ಬುಡುಬುಡಿಕೆ ಪದ್ಯಗಳು ಅಂತಿದ್ದಾವೆ ದಾಸ ಸಾಹಿತ್ಯದಲ್ಲಿ. ಬುಡುಬುಡಿಕೆ ಪದ್ಯಗಳು ಅಂದರೆ ತಿನ್ನದ ಹಕ್ಕಿ ಬಡವಾಗೈತೆ ಅಂತ ಆ ಎಲ್ಲ ಶ್ರುತಿಯ ವಾಕ್ಯವನ್ನು ತಿಳಿಸ್ತಕ್ಕಂಥದ್ದು ಬುಡುಬುಡಿಕೆ ಪದ್ಯಗಳು ಅಂತಿದ್ದಾವೆ. ಹಾಗೆ ಈ ದಾಸ ಸಾಹಿತ್ಯದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾದ ಪೂಜ್ಯ ಶ್ರೀಪಾದಂಗಳವರ ಪರ್ಯಾಯ ಪೀಠಾಧೀಶರಾದ ಶ್ರೀಪಾದರ ಅಡಿದಾವರೆಗಳಲ್ಲಿ ಅನಂತಾನಂತ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ ಅವರ ಆಜ್ಞಾನುಸಾರವಾಗಿ ಅವರ ಅನುಗ್ರಹದಿಂದ ಈ ಪ್ರವಚನವನ್ನು ಮುಂದುವರಿಸ್ತೇನೆ. ಹಾಗೆ ದಾಸ ಸಾಹಿತ್ಯದಲ್ಲಿ ಮತ್ತೊಂದು ಪ್ರಕಾರ ಅಂದರೆ ಅದು ಸುಳಾದಿ ಅಂತ. ಸುಳಾದಿಗಳು ಅಂತ ಇದ್ದಾವೆ. ಒಂದು ಸುಳಾದಿಯನ್ನು ನಾವು ಪಾರಾಯಣ ಮಾಡಿದರೆ 108 ದೇವರ ನಾಮಗಳನ್ನು ಹೇಳಿದ ಪುಣ್ಯ ನಮಗೆ ಬರ್ತಾ ಇದೆ. ಏನಿದು ಸುಳಾದಿ ಅಂದರೆ, ದೇವರ ಬಗ್ಗೆ ದಾಸರಾಯರು ಚಿಂತನೆ ಮಾಡ್ತಾ ಹೋದರು. ಅವರು ಮಾಡಿದ ಚಿಂತನೆಯ ಹಾದಿ, ಸುಳಿದು ಬಂದ ಹಾದಿಯೇ ಸುಳಾದಿ ಅಂತಾಗಿದೆ. ಸುಳಾದಿ ಪದ್ಯಗಳು ಅಂತ ಇದ್ದಾವೆ, ಅನೇಕ ಇದೆ. ಅದರಲ್ಲಿ ಈ ಸುಳಾದಿ ಪ್ರಕಾರದಲ್ಲಿ ತಾಳ ಪ್ರಧಾನ, ಅಂದರೆ ತಾಳ ತಟ್ಟಿ ಪದ್ಯಗಳನ್ನು ಹಾಡುವ ಕ್ರಮ ಇದೆ. ಅದರಲ್ಲಿ ಅನೇಕ ವಿಧವಾದ ತತ್ವಗಳನ್ನು ದಾಸರು ಸುಲಭವಾಗಿ ಜನರಿಗೆ ಮನಮುಟ್ಟುವಂತೆ ತಿಳಿಸುವ ಶೈಲಿ ವಿಜಯದಾಸರದ್ದು. ವಿಜಯದಾಸರು ಮಹಾಮಹನೀಯರು, ಭೃಗು ಅಂಶ ಸಂಭೂತರವರು. ಅಂತಹ ಆ ವಿಜಯದಾಸರು ಪಂಚರತ್ನ ಸುಳಾದಿಗಳು ಅಂತ ಸ್ತೋತ್ರ ಸುಳಾದಿಗಳು ಅದನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನು ನರಸಿಂಹದೇವರ ಸುಳಾದಿ ಅಂತ ಒಂದಿದೆ, ಇನ್ನೊಂದು ಧನ್ವಂತರಿಯ ಸ್ತೋತ್ರ, ಇನ್ನು ಕಪಿಲ ನಾಮಕ ಪರಮಾತ್ಮನ ಸ್ತೋತ್ರ, ಹಾಗೂ ದುರ್ಗಾದೇವಿಯ ಸ್ತೋತ್ರ ಸುಳಾದಿ ಮತ್ತು ವಾಯುದೇವರ ಸ್ತೋತ್ರ ಸುಳಾದಿ ಅಂತ 5 ಪದ್ಯಗಳಿದ್ದಾವೆ. ಅದರಲ್ಲಿ ಒಂದು ರಾಗ 7 ವಿಧವಾದ ತಾಳ, ಅದರಲ್ಲಿ ಬರತಕ್ಕಂತಹ ಪದ್ಯಗಳು
ಇಲ್ಲಿ ಇದ್ದಾವೆ. ಆ ಪದ್ಯಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಏಕೆ, ಈ ಒಂದು ನರಸಿಂಹದೇವರ ಸುಳಾದಿಯನ್ನು ಪಾರಾಯಣ ಮಾಡಿದರೆ ಪ್ರತಿನಿತ್ಯದಲ್ಲಿ 108 ಪದ್ಯಗಳನ್ನು ಹೇಳಿದ ಪುಣ್ಯ. ನರಸಿಂಹದೇವರನ್ನ ಸ್ಮರಣೆ ಮಾಡಿದರೆ ನಮ್ಮ ದುರಿತಗಳೆಲ್ಲ ನಿವಾರಣೆ ಆಗ್ತದೆ. ನೃಸಿಂಹಾದಿಕ ಮನ್ಯೆಚ್ಚ ದುರಿತಾದಿ ನಿವೃತ್ತಯೇ. ನರಸಿಂಹದೇವರ ಸ್ಮರಣೆಯನ್ನು ಮಾಡಿದರೆ ನಮ್ಮ ದುರಿತಗಳೆಲ್ಲ ದೂರ ಆಗ್ತದೆ ಅಂತ ಹೇಳ್ತಾರೆ. ಎಲ್ಲ ವಿಘ್ನಗಳನ್ನು ನಾಶ ಮಾಡುವವರು ಯಾರು ಅಂದರೆ ನರಸಿಂಹದೇವರು. ಯಾಕೆಂದರೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಆರಂಭದಲ್ಲೇ ಹೇಳ್ತಾರಲ್ಲ, ನಾರಸಿಂಹನೇ ನಮಿಪೆ ಕರುಣಿಪು ಯಮಗೆ ಮಂಗಳವ ಅಂತ. ನಮಗೆ ಪ್ರಶ್ನೆ ಬರ್ತದೆ, ಅಲ್ರಿ ಮೊದಲು ಗಣಪತಿಯನ್ನು ಸ್ತೋತ್ರ ಮಾಡಬೇಕಲ್ಲ ಯಾವಾಗಲೂ, ಇದ್ಯಾಕೆ ನರಸಿಂಹದೇವರು ಅಂದರೆ ನಮಗೆ ಮೋಕ್ಷವನ್ನ ಕೊಡತಕ್ಕಂತಹ ರೂಪ ಯಾವುದು ಅಂದರೆ ಕೈವಲ್ಯದಾಯಕ ನಾರಸಿಂಹ. ಪ್ರತಿಯೊಬ್ಬ ಮನುಷ್ಯನ ಲಿಂಗದೇಹ ಭಂಗ ಆದ ಕೂಡಲೇ ಅವನಿಗೆ ಮೋಕ್ಷ ಆಗೋದಿಲ್ಲ. ಲಿಂಗದೇಹ ಭಂಗ ಆದ ಕೂಡಲೇ ಏನಾಗ್ತದೆ, ನಾವು ಇಚ್ಛಾ ಅನ್ನುವ ಒಂದು ಆವರಣ ಇರುತ್ತದೆ. ಆ ಇಚ್ಛಾ ಅನ್ನುವ ಆವರಣವನ್ನು ಅಪಸರಣ ಮಾಡಿ ನಮಗೆ ಮೋಕ್ಷ ಕೊಡುವಂತಹ ರೂಪ ಆ ವಾಸುದೇವ ರೂಪನ ಅಭಿನ್ನನಾದ ನರಸಿಂಹ ರೂಪ. ಆದ್ದರಿಂದ ದಾಸರು ಎಲ್ಲ ಹೇಳಿದ್ದು, ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಗಳು ತರಿತು ಹೋಗುವವು ಅಂತ ತಿಳಿಸಿದ್ದಾರೆ. ಅಂತಹ ಇವತ್ತು ನರಸಿಂಹದೇವರು ಅಂದರೆ ಎಲ್ಲರಿಗೂ ಕೂಡ ಪರಿಚಯ. ಭಾಗವತದ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರ ವರ್ಣನೆ ತುಂಬ ಬಂದಿದೆ. ಅದೇ ಒಂದು ಭಾಗವನ್ನು ಇಟ್ಟುಕೊಂಡು ಈ ಒಂದು ಪಂಚರತ್ನ ಸುಳಾದಿಯಲ್ಲಿ ತುಂಬ ಸುಂದರವಾಗಿ ವಿಜಯದಾಸರು ಚಿಂತನೆಯನ್ನು ತಿಳಿಸಿಕೊಡುತ್ತಾರೆ. ಆ ಪದ್ಯಗಳು ಚೆನ್ನಾಗಿದೆ. ವೀರಸಿಂಹನೇ ನಾರಸಿಂಹನೇ ದಯಾ ಪಾರವಾರನೆ ಭಯ ನಿವಾರಣ ನಿರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರೊರಿಸಿ ಕೀಳುವ ಬಿರಿದು ಭಯಂಕರ ಘೋರಾವತಾರ ಕರಾಳವದನ ಅಘೋರ ದುರಿತ ಸಂಹಾರ ಮಾಯಾಕಾರ ಕ್ರೂರ ದೈತ್ಯರ ಶೋಕ ಕಾರಣವುದು ಭವ ಈರೇಳು ಭುವನ ಸಾಗರದೊಡೆಯ ಆರೌದ್ರ ನಾಮ ವಿಜಯ ವಿಠಲ ನಾರಸಿಂಗ ವೀರರಸ ತುಂಗ ಕಾರುಣ್ಯ ಪಾಂಗ. ಇಲ್ಲಿ ಇದು ಮೊದಲನೆಯ ಪದ್ಯ. ವೀರಸಿಂಹನೇ, ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ವೀರರಸ, ವೀರತ್ವ ಅಂದರೆ ಅದು ನರಸಿಂಹದೇವರಲ್ಲೇ ನಾವು ಕಾಣಬೇಕು. ವೀರಸಿಂಹನೇ, ನಾರಸಿಂಹನೇ. ನರಸಿಂಹದೇವರು ಹೇಗೆ ಬಂದರು? ಅರ್ಧ ನರಾಕೃತಿ ಅರ್ಧ ಮೃಗಾಕೃತಿ. ಇವರು ಅಷ್ಟು ಉಗ್ರರಾಗಿ ಬಂದರೂ ಕೂಡ ದಯಾ ಪಾರಾವಾರನೆ, ಇವರಲ್ಲಿರ್ತಕ್ಕಂತಹ ದಯೆ ಎಂಥದ್ದು ಅಂದರೆ ಅಪಾರವಾದ ದಯೆ. ಆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನರಸಿಂಹದೇವರು ದಯಾ ಪಾರಾವಾರ. ನೋಡಿ, ನರಸಿಂಹದೇವರನ್ನ ಎಲ್ಲರೂ ಅವರ ಮುಖ ಮಾತ್ರ ಸಿಂಹ, ಹೃದಯ ಮನುಷ್ಯರ ಹೃದಯ. ನಮ್ಮ ಗುರುಗಳು ಹೇಳ್ತಾ ಇದ್ರು, ನರಸಿಂಹದೇವರ ಹೃದಯ ಮಾತೃ ಹೃದಯ ಅಂತೆ. ತಂದೆ ತಾಯಿ ಇದ್ದ ಹಾಗೆ ನರಸಿಂಹದೇವರು ಹೃದಯ, ಮುಖ ಮಾತ್ರ ಉಗ್ರ. ಆದರೆ ಇವತ್ತು ನಮ್ಮ ಮನುಷ್ಯರಲ್ಲಿ ಅದು ಉಲ್ಟಾ ವ್ಯತ್ಯಾಸ ಆಗಿದೆ. ಏನು? ಮುಖ ಮಾತ್ರ ಮನುಷ್ಯರ ಮುಖ, ನಮ್ಮದೆಲ್ಲ ಹೃದಯ ಸಿಂಹದ ವಿಚಾರಗಳೇ. ಯಾರಿಗೇನು ತೊಂದರೆ ಕೊಡಲಿ, ಯಾರಿಗೇನು ಕೆಟ್ಟದ್ದನ್ನು ಮಾಡಲಿ ಅಂತ. ಆದರೆ ನರಸಿಂಹದೇವರು ನೋಡಲಿಕ್ಕೆ ಮಾತ್ರ ಉಗ್ರ. ಅಷ್ಟು ಉಗ್ರವನ್ನು ಯಾಕೆ ತಗೊಂಡ್ರು ಅಂದರೆ ಅನುಗ್ರಹ ಮಾಡಲಿಕ್ಕೆ. ದಯಾ ಪಾರಾವಾರನೆ, ಭಯ ನಿವಾರಣ. ಯಾರಿಗಾದರೂ ಭಯ ಆದರೆ ಯಾರನ್ನ ಸ್ತೋತ್ರ ಮಾಡಬೇಕು ಅಂದರೆ ನರಸಿಂಹದೇವರನ್ನ ಸ್ತೋತ್ರ ಮಾಡಬೇಕಂತೆ. ಏಕೆಂದರೆ ಭಾಗವತದಲ್ಲಿ ನಾರಾಯಣ ವರ್ಮದಲ್ಲಿ ಹೇಳ್ತಾರೆ, ದುರ್ಗೇಶ್ವಟವ್ಯಾಜಿ ಮುಖಾದಿಶು ಪ್ರಭು ಪಾಯಾನ್ ನೃಸಿಂಹೋ ಅಸುರಯೂಥ ಪಾರಿಹಿ ಅಂತ. ನಮಗೆ ಎಲ್ಲಿಯಾದರೂ ಬೆಟ್ಟ ಗುಡ್ಡ ಗಾಡುಗಳಲ್ಲಿ ಸಂಚಾರ ಮಾಡುವಾಗ ಭಯ ಆದರೆ ನರಸಿಂಹ ಅಂತ ಅನ್ಬೇಕಂತೆ. ಎಲ್ಲ ಭಯ ನಿವಾರಣ. ನಿರ್ಗುಣ, ನಿರ್ಗುಣ ಅಂತ ಕರೆದ್ರು ನರಸಿಂಹದೇವರನ್ನ. ಏನಿದು? ಕೆಟ್ಟ ದುಷ್ಟವಾದ ಗುಣಗಳು ಇವರಲ್ಲಿ ಯಾವುದೂ ಇಲ್ಲ. ನಿರ್ಗತಾಹ ದುರ್ಗುಣಾಹ ಯಶಸಃ. ಭಗವಂತ ಯಾವ ದುಷ್ಟ ಗುಣಗಳು ದೇವರಲ್ಲಿ ಇಲ್ಲ. ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರೊರೆಸಿ ಕೀಳುವ ಬಿರಿದು ಭಯಂಕರ.
ಯಾರು ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾರೋ ಸಾರಿದವರ ಏನು ಮಾಡ್ತಾನೆ, ಅವರ ಸಂಸಾರದ ಬೇರು ಅದನ್ನೇ ಕಿತ್ತಿಸಿತಾನಂತೆ ನರಸಿಂಹದೇವರು. ನೋಡಿ ಎಂಥ ಕಾರುಣ್ಯ, ಬಿರಿದು ಭಯಂಕರ, ಘೋರ ಅವತಾರ, ಅವತಾರ ಮಾತ್ರ ಘೋರ, ಕರಾಳ ವದನ, ದೊಡ್ಡ ಬಾಯಿ ಅಂತೆ ನರಸಿಂಹದೇವರದ್ದು. ಅದಕ್ಕೆ ಹೇಳ್ತಾರಲ್ಲ, ಇವರು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ರಂತೆ. ಆಗ ಹಿರಣ್ಯಕಶಿಪು ಅಂದ, ಏನಿದು ಹಾಡಿದ್ದೇ ಹಾಡೋ ಕಿಸ್ಬಾಯಿ ದಾಸ ಅಂತ ಅಂದ. ಈಗ ನಾವು ಎಲ್ಲ ಮಾತಲ್ಲಿ ಬಳಸ್ತಾ ಇರ್ತೇವೆ, ಹಾಡಿದ್ದನ್ನೇ ಹಾಡೋ ಕಿಸ್ಬಾಯಿ ದಾಸ ಅಂತ. ಅಂದ್ರೆ ಹೇಳಿದ್ದ ಪದಗಳನ್ನೇ ಹೇಳ್ತಾ ಇದ್ರೆ ತಮಾಷೆಗೆ ನಾವು ಯಾರಿಗೂ ಅಂತೇವೆ. ಕಿಸ್ಬಾಯಿ ದಾಸ ಅಂದ್ರೆ ಏನು? ಕಿಸಿದ ಬಾಯಿ ಅಂದ್ರೆ ಅಗಲವಾದ ಬಾಯಿ. ಅವರ ದಾಸರು ಅಂದ್ರೆ ಯಾರು? ಪ್ರಹ್ಲಾದರಾಜರು ಅಂತ ಇಟ್ಕೊಳ್ಬೇಕು ನಾವು. ಆದ್ದರಿಂದ ಕರಾಳ ವದನ ಅಂದ್ರೆ ಅಗಲವಾದ ಬಾಯಿ, ಘೋರ ದುರಿತ ಸಂಸಾರ, ಮಾಯಾಕಾರ, ನಮ್ಮ ಈ ಸಂಸಾರವನ್ನ ನಾಶ ಮಾಡತಕ್ಕಂಥ ರೂಪ ಅದು ನರಸಿಂಹ ರೂಪ. ಕ್ರೂರ ದೈತ್ಯರ ಶೋಕ ಕಾರಣ, ಆ ದುಷ್ಟ ದೈತ್ಯನಾದ ಹಿರಣ್ಯಕಶಿಪುವಿನ ಕೊಂದು ಅವನ ಶೋಕಕ್ಕೆ ಕಾರಣನಾಗಿದ್ದಾನೆ ನರಸಿಂಹದೇವರು. ಅಂತಹ ಈರೇಳು ಭುವನ ಸಾಗರದೊಡೆಯ, ಸಪ್ತ ಸಾಗರಗಳು, 7 ಸಮುದ್ರಗಳಿದ್ದಾವೆ, ಅದಕ್ಕೆಲ್ಲ ಒಡೆಯ ಯಾರು ಅಂದರೆ ನರಸಿಂಹದೇವರು. ಆ ರೌದ್ರನಾಮ, ವಿಜಯದಾಸರು ಈ ಪಂಚರತ್ನ ಸುಳಾದಿಯಲ್ಲಿ ನರಸಿಂಹ ಸುಳಾದಿಯ ವೈಶಿಷ್ಟ್ಯ ಏನು ಅಂದರೆ, ಪ್ರತಿಯೊಂದು ಪದ್ಯದ ಕೊನೆಗೂ ಕೂಡ ಒಂದೊಂದು ವಿಷ್ಣು ಸಹಸ್ರನಾಮದ ನಾಮಗಳನ್ನು ಸೇರಿಸಿ ಅಂಕಿತವನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಆ ರೌದ್ರನಾಮ ಅಂತ, ರುದ್ರೋ ಬಹುಶಿರಾ ಬಭ್ರುಹು ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಸ್ತೋತ್ರ ಮಾಡ್ತೇವೆ. ಇಲ್ಲಿ ಹೇಳ್ತಾ ಆ ರೌದ್ರನಾಮ, ರೌದ್ರ ಅನ್ನತಕ್ಕಂತಹ ಹೆಸರುಳ್ಳ ಆ ನರಸಿಂಹದೇವರು ವಿಜಯ ವಿಠಲ ನಾರಸಿಂಹ ವೀರರಸ ತುಂಗ. ಈ ರಸಗಳಲ್ಲಿ ವೀರರಸ, ಕರುಣಾರಸ, ಅಲ್ಲಿ ಅದ್ಭುತ ಹಾಸ್ಯ ಭಯಾನಕ ಅಂತ ಆ ರಸಗಳನ್ನು ವಿಭಾಗ ಮಾಡ್ತಾರೆ. ಹಾಗೆ ಈ ವೀರರಸ ಅಂತ ಅಂದ್ರೆ ಪರಾಕ್ರಮ, ಅಪಾರ ಪರಾಕ್ರಮ ಇರತಕ್ಕಂತಹ ದೇವರು ಅಂದ್ರೆ ನರಸಿಂಹದೇವರು. ಹಾಗೆಂತ ಅವರು ಉಗ್ರನ ಅಲ್ಲ, ಕಾರುಣ್ಯ ಪಾಂಗ, ಕರುಣೆ, ವಿಪರೀತವಾದ ಕರುಣೆ ನರಸಿಂಹದೇವರಿಗೆ ಇದೆ. ಇಲ್ಲಿ ದಾಸರು ಆಯ್ಕೆ ಮಾಡಿಕೊಂಡ ಭಾಗ ಭಾಗವತದ 7ನೇ ಸ್ಕಂದದಲ್ಲಿ ನಾವು ನೋಡ್ತೇವೆ. ಹಿರಣ್ಯ ಕಶುಪುವಿನ ಮಗನಾದ ಪ್ರಹ್ಲಾದರಾಜರು, ಆ ಪ್ರಹ್ಲಾದರಾಜರನ್ನ ಹಿರಣ್ಯಕಶಿಪು ನೀನು ವಿಷ್ಣು ಸರ್ವೋತ್ತಮ ಅಂತ ಅನಬೇಡ, ನಾನೇ ದೇವರು ಅಂತ ಅವನನ್ನು ತುಂಬ ಒತ್ತಾಯ ಮಾಡ್ತಾ ಇದ್ದ. ಅದಕ್ಕಾಗಿ ಏನು ಮಾಡಿದ್ದ, ಆ ಷಂಡಾಮರ್ಕರ ಗುರುಕುಲಕ್ಕೆ ಈ ಪ್ರಹ್ಲಾದರಾಜರನ್ನು ಸೇರಿಸಿದ್ದ. ಸೇರಿಸಿದಾಗ ಷಂಡಾಮರ್ಕರ ಗುರುಕುಲದಿಂದ ಒಮ್ಮೆ ಶಾಲೆಯ ವಿರಾಮದ ಕಾಲ, ಪರೀಕ್ಷೆಗಳೆಲ್ಲ ಮುಗಿದಿತ್ತು, ಒಮ್ಮೆ ಸಿಂಹಾಸನದಲ್ಲಿ ಈ ಹಿರಣ್ಯಕಶಿಪು ಕೂತಿದ್ದಾನೆ. ಕೂತಾಗ ಪ್ರಹ್ಲಾದರಾಜರನ್ನು ಷಂಡಾಮರ್ಕರು ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಹಿರಣ್ಯಕಶಿಪು ಕೇಳ್ತಾನೆ, ಮಗು ಪ್ರಹ್ಲಾದ, ನಿಮ್ಮ ಶಾಲೆಯಲ್ಲಿ ನಿನಗೇನು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ಅದರಲ್ಲಿ ನಿನಗೆ ಯಾವುದು ಚೆನ್ನಾಗಿ ಬರ್ತದೆ, ಸ್ವಲ್ಪ ಹೇಳೋ ಅಂತಂದ. ಆಗ ಪ್ರಹ್ಲಾದರಾಜರು ವಿಚಾರ ಮಾಡ್ತಾರೆ, ಮನೆಯನ್ನೆಲ್ಲ ನೋಡಿದ್ರು. ಅಪ್ಪ, ನನಗೇನು ಅನಿಸ್ತಾ ಇದೆ ಅಂದ್ರೆ, ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ವನಂ ಗತೋ ಯದ್ಧರಿಮಾಶ್ರಯೇಥಾ. ಅಪ್ಪ, ನನಗನಿಸ್ತಾ ಇರೋದೇನು ಅಂದ್ರೆ, ನಿನ್ನ ಮನೆಯನ್ನ ಬಿಟ್ಟು ಓಡಿ ಹೋಗಬೇಕು ಅನಿಸ್ತಾ ಇದೆ ಎಂದಂತೆ. ಯಾಕೆಂದ್ರೆ ಇದಕ್ಕೆ ಮನೆ ಅಂತ ಯಾರಂತಾರೆ? ಮನೆ ಅಂದ್ರೆ ಹೇಗಿರಬೇಕು? ಹರಿನಾಮ ಸ್ಮರಣೆ, ದೇವರ ಕೀರ್ತನೆ ಎಲ್ಲ ಇರಬೇಕು. ಇದು ಯಾವುದೂ ಇಲ್ಲ, ದೇವರ ಪೂಜೆ ಇಲ್ಲ. ಆದ್ದರಿಂದ ಇದು ಮನೆ ಅಲ್ಲ, ನಾನು ಕಾಡಿಗೆ ಹೋಗಬೇಕು ಅನಿಸ್ತಾ ಇದೆ ಎಂದ. ಆಗ ಷಂಡಾಮರ್ಕರನ್ನ ಕರೆದು ಏನು ಹೇಳಿದ್ದೀರಿ ಅಂತ ಬೈದ. ಇನ್ನೊಮ್ಮೆ ಸರಿಯಾಗಿ ಪಾಠ ಮಾಡ್ರಿ ಎಂದ. ಇನ್ನೊಮ್ಮೆ ಪಾಠ ಮಾಡಿದ್ರು. ಆಗ ಮತ್ತೆ ಪ್ರಹ್ಲಾದರಾಜರು ಬಂದರು. ಆಗ ಹಿರಣ್ಯಕಶಿಪು ಕೇಳ್ತಾನೆ, ಪ್ರಹ್ಲಾದ, ನಿನಗೇನು ಚೆನ್ನಾಗಿ ಬರ್ತದೋ ಅದನ್ನು ಹೇಳು ಅಂತ ಕೇಳೋದಿಲ್ಲ, ನಿಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಹೇಳು ಅಂದ. ಆಗ ಪ್ರಹ್ಲಾದರಾಜರು ವಿಚಾರ ಮಾಡ್ತಾರೆ, ನನ್ನ ಗುರುಗಳು ಅಂದ್ರೆ ಯಾರು? ಗರ್ಭದ ಒಳಗಡೆ ಇದ್ದಾಗ, ಕಯಾಧುವಿನ ಗರ್ಭದ ಒಳಗಡೆ ಇದ್ದೆ, ಆಗ ನಾರದ ಮಹರ್ಷಿಗಳು ನನಗೆ ಉಪದೇಶ ಮಾಡಿದ್ದು, ಅದನ್ನು ಹೇಳ್ತೇನೆ ಅಂತ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ
ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ಭಕ್ತಿಯ ಭಕ್ತಿಶ್ಚೇನ್ನವಲಕ್ಷಣ ಅಂತ ಭಕ್ತಿಯ ಮಜಲುಗಳನ್ನು ಹೇಳಿಬಿಡ್ತಾನೆ. ಆಗ ಹಿರಣ್ಯಕಶಿಪುವಿಗೆ ಭಾರಿ ಸಿಟ್ಟು ಬಂತು. ಆ ಚಂಡಾಮರ್ಕರಿಗೆ ಹೇಳ್ತಾನೆ, ಸರ್ವೈಹಿ ಉಪಾಯೈಹಿ ಹಂತವ್ಯ, ಏನು ಉಪಾಯ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತಾನೆ. ಇಷ್ಟು ಪ್ರಸಂಗ. ಈ ಒಂದು ಪ್ರಸಂಗದಲ್ಲಿ ಏನೇನು ತೊಂದರೆಗಳನ್ನು ಕೊಟ್ಟರು ಅನ್ನುವುದನ್ನು ವಿಜಯದಾಸರು ಸಂಗ್ರಹ ಮಾಡುತ್ತಾರೆ. ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಹಗೆಯಿಂದಲಿ ಹೊಯ್ದ ನಗಪನ್ನಗವನದಿ ಗಗನ ಮಿಗಿಲಾದ ಅಗಣಿತ ಬಾಧೆಯಲಿ ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಲಿರಲು ಹೇ ಜಗದ ವಲ್ಲಭನೆ ಸುಗುಣನಾದಿಗನೆ ನಿಗಮ ವಂದಿತನೆ ಪೊಗಳಿದ ಭಕುತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು ಯುಗ ಯುಗಳದೊಳುದ ಯಾಳುಗಳ ದೇವರ ದೇವ ಯುಗಾಧಿಕೃತ ನಾಮ ವಿಜಯ ವಿಠಲ ಹೋಹೋ ಯುಗಳ ಕರವ ಮುಗಿದು ಮಗುವು ಮೊರೆಯಿಡಲು. ಆ ಪ್ರಹ್ಲಾದರಾಜರಿಗೆ ಏನೇನು ತೊಂದರೆ ಕೊಟ್ಟ ಹಿರಣ್ಯಕಶಿಪು ಅಂದರೆ, ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಬೆಳಗ್ಗೆ ಸಾಯಂಕಾಲ ಎರಡೂ ಸಮಯದಲ್ಲಿಯೂ ಅವನಿಗೆ ತೊಂದರೆ ಕೊಡ್ತಾ ಇದ್ದಂತೆ. ಹೇಗೆ? ಹಗೆಯಿಂದಲೀ, ಇವನು ನನ್ನ ಮಗನೇ ಅಲ್ಲ, ಇವನು ನನ್ನ ಶತ್ರು ಅಂತನ್ನುವ ಹಗೆ, ದ್ವೇಷ. ನಗ ಪನ್ನಗವನದಿ, ಅವನನ್ನು ಆಕಾಶದಿಂದ ಎತ್ತಿ ಕೆಳಗಡೆ ಎಸಿತಾ ಇದ್ದಂತೆ, ಆದರೂ ಏನೂ ಆಗ್ತಾ ಇರಲಿಲ್ಲ. ಪನ್ನಗ, ಹಾವಿನಿಂದ ಕಚ್ಚಿದ್ದಂತೆ, ಹಾವಿನ ವಿಷವನ್ನು ಕುಡಿಸಿದ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಯಾಕೆಂದರೆ ಭಾಗವತದಲ್ಲಿ ತಿಳಿಸುವಾಗ ಪ್ರಹ್ಲಾದೋ ವಾಯು ಆವೇಶ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರಲ್ಲಿ ವಿಶೇಷವಾದ ವಾಯುದೇವರ ಸನ್ನಿಧಾನ ಇತ್ತು, ಅಂಶ ಇತ್ತು. ಆದ್ದರಿಂದ ಸಮುದ್ರ ಮಥನಾದಾಗ ಆ ವಿಷವನ್ನು, ಇಡೀ ವಿಷವನ್ನ ಪಾನ ಮಾಡಿದವರು ವಾಯುದೇವರು. ಅಂಥವರಿಗೆ ಈ ಹಾವಿನ ವಿಷ ಏನಾಗ್ತದೆ ಹೇಳ್ರಿ? ಏನೂ ಆಗಲಿಲ್ಲ. ನಗ ಪನ್ನಗ ವನಧಿ, ವನಧಿ ಕಾಡಿನಲ್ಲಿ ಬಿಟ್ಟು ಬಂದ, ಏನೂ ಆಗಲಿಲ್ಲ. ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ಆಕಾಶದಿಂದ ಮೇಲಕ್ಕೆ ಕೆಳಗೆಸದ ಪರ್ವತದಿಂದ ಭೂದೇವಿ ಬಂದು ಕೈಯಲ್ಲಿ ಹಿಡಿದು ಕೆಳಗಿಳಿಸ್ತಾಳೆ. ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ತುಂಬ ತೊಂದರೆಯನ್ನು ಕೊಟ್ಟನಂತೆ. ಆದರೆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ ಏನು? ಹೇ ಜಗದ ವಲ್ಲಭನೇ, ಜಗತ್ತಿಗೆ ಒಡೆಯನಾದ ಹೇ ಪರಮಾತ್ಮ ಅಂತ ದೇವರನ್ನ ಮಾತ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಯುಗ ಯುಗಳದೊಳು ದಯಾಳುಗಳ ದೇವರ ದೇವ. ಜಗತ್ತಿನಲ್ಲಿ ಪ್ರತಿ ಯುಗ ಯುಗದಲ್ಲಿಯೂ ಕೂಡ ದಯಾಳುಗಳು ಅಂತ ಅನೇಕ ಜನ ಇದ್ದಾರೆ. ಆದರೆ ಆ ಎಲ್ಲ ದಯಾಳುಗಳಿಗೂ ಕೂಡ, ಎಲ್ಲ ದೇವತೆಗಳಿಗೆ ದೇವ ಯಾರು? ಭಗವಂತ. ಅಂತಹ ಆ ಭಗವಂತ ಯಾರು? ಇಲ್ಲಿ ಇನ್ನೊಂದು ವಿಷ್ಣು ಸಹಸ್ರನಾಮದ ನಾಮವನ್ನು ಹೇಳ್ತಾರೆ, ಯುಗಾಧಿಕೃತ್. ಯುಗಾಧಿಕೃತ ನಾಮ ವಿಜಯ ವಿಠಲ ಹೋಹೋ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ ಯುಗಾಧಿಕೃತ್ ಯುಗಾವರ್ತೋ ಅಂತ, ಆ ವಿಷ್ಣು ಸಹಸ್ರನಾಮದ ನಾಮ. ಅದನ್ನ ಯುಗಾಧಿಕೃತ್ ಅಂದ್ರೆ ಈ ಯುಗದಕ್ಕಿಂತಲೂ ಕೂಡ ಮೊದಲು ಆದಿಕೃತ್, ಎಲ್ಲ ಸೃಷ್ಟಿಯನ್ನ ಮೊಟ್ಟ ಮೊದಲೇ ಮಾಡಿ ಮುಗಿಸಿದವ ಅಂತ ಅರ್ಥ. ನಾವೆಲ್ಲ ಅಂದ್ಕೊಂಡಿದ್ದೇವೆ ಇವತ್ತು ದೇವರಿದ್ದಾನೆ ಅಥವಾ ಹಿಂದೆ ಇದ್ದ ಅಂತ. ಅಲ್ಲ, ಈ ಎಲ್ಲ ಯುಗಗಳೇನಿದ್ವು ಇದಕ್ಕಿಂತ ಮುಂಚೆನೇ ದೇವರಿದ್ದ. ಯುಗಾಧಿಕೃತ್ ನಾಮ ವಿಜಯ ವಿಠಲ ಹೋಹೋ ಯುಗಳ ಕರವ ಮುಗಿದು ಮಗುವು ಮೊರೆಯಿಡಲು. ಎರಡು ಕೈಯನ್ನು ಮುಗಿದು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡಿ, ಭಗವಂತ ಯಾವಾಗ ಸ್ತೋತ್ರ ಮಾಡ್ತಾರೋ ಭಕ್ತರು, ಆಗ ಓಡಿ ಬರೋದು ಅವನ ಸ್ವಭಾವ. ಅದಕ್ಕೆ ಓಡೋಡಿ ಬಂದನಂತೆ ಪರಮಾತ್ಮ. ಹೇಗೆ ಬಂದ? ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೇನೆಂದು ತಾಳಿ ಸಂತೋಷವ ತುಳಿ ತುಂಬಿದಂತೆ ಮೂರ್ಲೋಕದ ಪತಿವಾಲಯದಿಂದ ಸುಶೀಲ ದುರ್ಲಭ ನಾಮ ವಿಜಯ ವಿಠಲ ಪಂಚ ಮೌಳಿ ಮಾನವ ಕಂಭ ಸೀಳಿ ಮೂಡಿದ ದೇವ. ಆ ಕೇಳಿದ ಕ್ಷಣದಲ್ಲಿ ಯಾವಾಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ್ರು, ಯಾಕೆಂದ್ರೆ ಭಾಗವತದಲ್ಲಿ ಹೇಳ್ತಾರಲ್ಲ, ಭಗವಂತ ಬ್ರಹ್ಮದೇವರಿಗೆ ಹೇಳಿದ್ದಂತೆ, ನಾನು ಯಾವಾಗ ಅವತಾರ ಮಾಡ್ತೇನೆ ಗೊತ್ತಾ?
ಯದಾ ವೇದೇಶು ಗೋಷು ವಿಪ್ರೇಷು ಮಯಿಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಯಾವಾಗ ನನ್ನ ಮೇಲೆ, ನನ್ನ ಗೋವುಗಳ ಮೇಲೆ ಎಲ್ಲ ದ್ವೇಷವನ್ನು ಮಾಡ್ತಾರೋ ಅಂಥವರು ಆದಷ್ಟು ಬೇಗ ನಾಶ ಹೊಂದುತ್ತಾರೆ ಅಂತ ಒಂದು ವಾಕ್ಯ. ಇನ್ನು ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಕ್ಯೆ ಹನಿಷ್ಯೇಪಿ ವರೋರ್ಜಿತಂ ಅಂತ ಇನ್ನೊಂದು ವಾಕ್ಯ. ದೇವರೇ ಹೇಳಿದ್ದ, ಯಾವಾಗ ಅವನ ಮಗನಾದ ಮಹಾತ್ಮನಾದ ಪ್ರಹ್ಲಾದನ ಮೇಲೆ ದ್ವೇಷವನ್ನು ಮಾಡ್ತಾನೋ ಆಗ ನಾನೇನು ಮಾಡ್ತೇನೆ, ಅವನಿಗೆ ಬ್ರಹ್ಮದೇವರ ವರ ಇದ್ರೂ ಅವನನ್ನು ಕೊಲ್ತೇನೆ ಅಂತ ದೇವರು ಹಿಂದೆ ಹೇಳಿದ್ದ. ಆ ತನ್ನ ವಾಕ್ಯದಂತೆ ಪರಮಾತ್ಮ ಪ್ರಹ್ಲಾದ ರಾಜರಿಗೆ ತೊಂದರೆ ಕೊಡುವ ಸಮಯ. ಅದಕ್ಕಾಗಿ ಭಗವಂತ ಸಂತೋಷದಿಂದ ಮೂರ್ಲೋಕದ ಪತಿ ಆಲಯದಿಂದ ಸುಶೀಲ ದುರ್ಲಭ ನಾಮ, ಸುಶೀಲ ಅನ್ನತಕ್ಕಂತಹದ್ದು ಕೂಡ ಸಹಸ್ರನಾಮದ ಒಂದು ನಾಮ, ದುರ್ಲಭ ಅಂತಲೂ ಕೂಡ ಅವನನ್ನು ಸ್ತೋತ್ರ ಮಾಡ್ತಾರೆ. ದುಷ್ಟರಿಗೆ ದುರ್ಲಭ. ವಿಜಯ ವಿಠ್ಠಲ ಪಂಚಮೌಳಿ ಮಾನವ. ಪಂಚಮೌಳಿ ಅಂತ ಹೇಳಿದರೆ 5 ಮುಖ ಅಂದ್ರೆ ಪಂಚಾಸ್ಯ ಅಂದ್ರೆ ಸಿಂಹ ಅಂತ ಅರ್ಥ. ಪಂಚಮೌಳಿ ಮಾನವ ಕಂಬ, ಪಂಚಮೌಳಿ ಮಾನವ, ಅರ್ಧ ನರಾಕೃತಿ ಅರ್ಧ ಮೃಗಾಕೃತಿ. ನೋಡಿ ನರಸಿಂಹದೇವರು ಹೇಗೆ ಬಂದಿದ್ದಾರೆ ಅಂದರೆ ಅರ್ಧ ನರ ಅರ್ಧ ಮೃಗ. ಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ. ಕಂಬ 2 ಭಾಗ ಆಗಿ ಆ ಒಳಗಡೆಯಿಂದ ಬಂದರಂತೆ ನರಸಿಂಹದೇವರು. ಇದನ್ನ ಭಾಗವತದಲ್ಲಿ ಹೇಳ್ತಾ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ ಅಂತ ಹೇಳ್ತಾರೆ. ಅಲ್ಲಿ ಕೆಲವು ಪಾಠಗಳಲ್ಲಿ ಏನಿದೆ, ಕೆಲವು ಕಡೆಗಳಲ್ಲಿ ಎಲ್ಲ ಏನು ಹೇಳ್ತಾರೆ, ಏ ಮುಷ್ಟಿನ ಖಡ್ಗಂ ಪ್ರಗೃಹ್ಯ, ಅವನು ಕಾಲಿನಿಂದ ಅದಕ್ಕೆ ಒದ್ದು ಆಮೇಲೆ ಮುಷ್ಟಿಯಿಂದ ಖಡ್ಗವನ್ನ ಗುದ್ದಿದ ಕಂಬಕ್ಕೆ ಅಂತ. ಆದರೆ ವಾದರಾಜ ಶ್ರೀಪಾದಂಗಳವರು ಹೇಳ್ತಾ, ಯದಾ ನೃಸಿಂಹ ಕೃತಿರಾವಿರಾಸೀತ್ ಪದಾಹತಸ್ತಂಭವರಾಧಿ ಪೂರ್ವಂ, ಕಾಲಿನಿಂದಲೇ ಒದ್ರಂತೆ, ಆಮೇಲೆ ಆ ಕಂಬಕ್ಕೆ ಹೊಡೆದಿದ್ದು. ಆಗ ಕಂಬದಿಂದ ಹೊರಗಡೆ ನರಸಿಂಹದೇವರು ಬರ್ತಾ ಇದ್ದಾರೆ. ವಾದರಾಜರು ಸ್ತೋತ್ರ ಮಾಡ್ತಾರೆ, ಸ್ತಂಭಾರ್ಭಕಾ ಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ. ಸ್ತಂಭಾರ್ಭಕ, ಈ ನರಸಿಂಹದೇವರು ಎಲ್ಲಿ ಕೂಸಿದು ಅಂದ್ರೆ ಕಂಬದ ಕೂಸು ಅಂತ ಹೇಳ್ತಾರೆ. ಯಾರಿವರಿಗೆ ತಾಯಿ? ಯಾರೂ ಇಲ್ಲ. ನೋಡಿ ಎಂಥ ಅದ್ಭುತವಾದ ಕಲ್ಪನೆ ಇದು. ಆದ್ದರಿಂದ ಅಂತಹ ಅದ್ಭುತವಾದ ಚಿಂತನೆ ವಾದರಾಜ ಸ್ವಾಮಿಗಳದ್ದು. ಅಂತಹ ಆ ನರಸಿಂಹದೇವರು ಕಂಬದಿಂದ ಹೊರಗಡೆ ಬಂದಿದ್ದಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಭಕ್ತರ ಮಾತನ್ನ ಸತ್ಯ ಮಾಡಲಿಕ್ಕೆ ನರಸಿಂಹದೇವರು ಪಂಚಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ. ಆ ಪಂಚಮೌಳಿ ಅಂತ ಹೇಳಿದ್ರೆ ಪಂಚಾನನ ಅಂತಂದ್ರೆ ಸಿಂಹ ಅಂತ ಅರ್ಥ. ಶ್ರೀಪಾದರಾಜರು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ ಅಂತಾರೆ. ದುರಿತ ಗಜ ಅಂದ್ರೆ ದುರಿತಗಳು ಅಂದ್ರೆ ಕಷ್ಟಗಳು. ಆ ಕಷ್ಟಗಳು ಅನ್ನುವ ಮದ ಗಜಗಳಿಗೆ ಪಂಚಾನನ ಅಂದ್ರೆ ಯಾರು? ಸಿಂಹದ ರೂಪದಲ್ಲಿರ್ತಕ್ಕಂಥವ್ರು ಯಾರು? ನರಸಿಂಹದೇವರು. ಅಂತಹ ಪಂಚಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ. ನೋಡಿ ಈ ರೀತಿಯ ಕಂಬ 2 ಆಗಿ ನರಸಿಂಹದೇವರು ಹೊರಗಡೆ ಬಂದ್ರಂತೆ. ನಾವಿಷ್ಟೇ ಹೇಳಿದ್ರೆ ಆಯ್ತಾ? ವಿಜಯದಾಸರು ತಮ್ಮ ಶೈಲಿಯಲ್ಲಿ ಹೇಳ್ತಾರೆ. ಆ ಪ್ರಾಸಗಳಿದೆ, ತುಂಬ ಸುಂದರವಾದ ಪ್ರಾಸಗಳು. ಟಕಾರದ ಪ್ರಾಸ. ವಾದರಾಜ ಗುರು ಸಾರ್ವಭೌಮರು ಕೂಡ ತುಂಬ ಪ್ರಾಸಪ್ರಿಯರು. ಏಕೆಂದರೆ ನಾವು ಸರಸ ಭಾರತಿ ವಿಲಾಸದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅನೇಕ ಪ್ರಾಸಗಳನ್ನು ವಾದರಾಜ ಸ್ವಾಮಿಗಳು ತತ್ವಗಳನ್ನು ಪ್ರಧಾನ ಇಟ್ಟುಕೊಂಡು ಅನೇಕ ಪ್ರಾಸಗಳನ್ನು ತಿಳಿಸ್ತಾರೆ. ಹಾಗೆ ಇಲ್ಲಿ ವಿಜಯದಾಸರು ಸ್ತೋತ್ರ ಮಾಡ್ತಾರೆ. ಟಕಾರದ ಪ್ರಾಸ ಇದೆ. ನರಸಿಂಹದೇವರು ಹೇಗೆ ಬಂದರು ಅಂದರೆ ಅದಕ್ಕೆ ಹೇಳ್ತಾರೆ, ಲಟ 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 ಕಟಿ ಶಿವನ ಜಜಾಂಡ ಕಟಹ ಪಟ ಪಟ ಪುಟು ಕಟದಿ ಬಿಚ್ಚುತ್ತಲಿರಲು
ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ಕಟ ಕಟ ಕಟ ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ತಟಿತ್ ಕೋಟಿ ಊರ್ಭಟಗೆ ಆರ್ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ವ್ಯಕ್ತ ಶಕ್ತ ಧಿಟಿ ನಿಟಿಲ ನೇತ್ರ ಸುರ ಕಟಕ ಪರಿಪಾಲ ಲಟಲಟ ಲಟಲಟ ಲಟ ಕಟಿಸಿ ವನಜ ಜಾಂಡ. ನೋಡಿ, ಆ ಬರುವಾಗ ಆ ಶಬ್ದವನ್ನು ವರ್ಣನೆ ಮಾಡ್ತಾರೆ. ವನಜಾಂಡ ಅಂದ್ರೆ ಇಡೀ ಬ್ರಹ್ಮಾಂಡ, ಅದರ ಕಟಹ ಪಟಪಟ ಪುಟುತ್ಕಟದಿ ಬಿಚ್ಚುತ್ತಲೆರಲು. ಇಡೀ ಬ್ರಹ್ಮಾಂಡವೇ ಒಮ್ಮೆ ಎಲ್ಲ ಕಡೆ ಆಕಾಶ ಎಲ್ಲ ಬಾಯಿ ತೆಗೆದುಕೊಂಡಂತೆ. ಆಗ ಕಂಬದಿಂದ ನರಸಿಂಹದೇವರು ಪುಟ 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 ನೆಗೆದು ಹಾರ್ತಾ ಹಾರ್ತಾ ಬಂದ್ರಂತೆ. ಹಲ್ಲನ್ನು ಹೇಗೆ ಕಡಿತಾ ಇದ್ದಾರೆ? ಪಲ್ ಕಟ 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 ಕಡಿದು ಹಲ್ಲನ್ನು ಕಡಿದು ಆ ಹಿರಣ್ಯಕಶಿಪುವನ್ನು ನೋಡ್ತಾ ಇದ್ದಾರೆ. ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ, ಕೆಂಪು ಕಣ್ಣಿನಿಂದ ಆ ಹಿರಣ್ಯಕಶಿಪುವನ್ನು ನೋಡ್ತಾ ಇದ್ದಾರೆ. ಆ ಹಿರಣ್ಯಕಶಿಪು ನರಸಿಂಹದೇವರನ್ನ ನೋಡಿದ್ದಂತೆ. ಹೇಗಿದ್ರು ನರಸಿಂಹದೇವರು ಅಂದರೆ ಕಾಲಿಂದ ಮೇಲ್ತನಕ ನೋಡಿದ್ದಂತೆ. ನೋಡಿದಾಗ ನರಸಿಂಹದೇವರು ತಮ್ಮ ಕೇಸರಗಳನ್ನ ಎಲ್ಲ ತಲೆಯ ಕೂದಲು ಕೆಳಗಡೆ ಇತ್ತಂತೆ. ಹಿರಣ್ಯಕಶಿಪು ನೋಡಿದ ಕೂಡಲೇ ಅದನ್ನೆಲ್ಲ ಮೇಲೆ ಮಾಡಿಕೊಂಡ್ರಂತೆ ಒಮ್ಮೆ. ಆಗ ಎಲ್ಲ ಮೋಡಗಳು ಚದುರಿ ಹೋದುವಂತೆ ಆ ಕಡೆ ಈ ಕಡೆ. ಮೋಡಗಳು ಚದುರಬೇಕಾದ್ರೆ ನರಸಿಂಹದೇವರ ಕೇಸರಗಳು ಎಷ್ಟು, ಅವರೆಷ್ಟು ಉದ್ದ ಇದ್ರು ಅಂತ ನಾವು ವಿಚಾರ ಮಾಡಬೇಕು. ಆ ರೀತಿ ಆ ತಟಿತ್ ಕೋಟಿ ಊರ್ಭಟಗೆ ಆರ್ಭಟವಾಗಿರಲು ಕುಟಿಲ ರಹಿತ ದೇವರು. ಕುಟಿಲ ಅಂದ್ರೆ ದೋಷಗಳು, ಅದು ಯಾವುದು ಕೂಡ ಇಲ್ಲದೆ ಇರತಕ್ಕಂತಹ ವ್ಯಕ್ತ ವಿಜಯ ವಿಠಲ ಶಕ್ತ. ಆ ಕುಟಿಲ ರಹಿತ ದೋಷ ದೂರನಾಗಿರತಕ್ಕಂತಹ ನರಸಿಂಹದೇವರು ಅಲ್ಲಿ ಪ್ರಕಟನಾಗಿದ್ದಾನೆ. ಆ ರೂಪವನ್ನು ಕಂಡು ಹಿರಣ್ಯಕಶಿಪು ಮನಸ್ಸಿನಲ್ಲಿ ಅಂದುಕೊಂಡಂತೆ, ನಾನು ಕೂಡ ಭೂಮಿ ಆಕಾಶ ಅಂತ ನೂರಾರು ಬಾರಿ ಸುತ್ತಾಡಿದೆ, ಆದರೆ ಈ ಒಂದು ಪ್ರಾಣಿ ಎಲ್ಲಿಯೂ ಕಾಣಲಿಲ್ಲಲ್ಲ ಅಂತ ಭಾರಿ ಅವನು ಗೊಂದಲ ಮಾಡಿಕೊಂಡಂತೆ. ಯಾಕೆಂದ್ರೆ ಅನೇಕ ಬಾರಿ ತಿರುಗಾಡಿದ್ದ. ಅವನು ಅಂದುಕೊಂಡಂತೆ, ಈ ಪ್ರಾಣಿಯಿಂದ ನನಗೇನಾದರೂ ಕೂಡ ಮರಣ ಬರಬಹುದೋ ಏನೋ ಅಂತ ಅಂದುಕೊಂಡಂತೆ. ಅದನ್ನೂ ಕೂಡ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಅಲ್ಲಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅನ್ನುವುದಕ್ಕೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅಂತ ಒಬ್ಬ ಯತಿಗಳು ಅದಕ್ಕೆ 94 ಅರ್ಥಗಳನ್ನು ತಿಳಿಸಿಕೊಡ್ತಾರೆ. 86 ಅಂತ ಕೆಲವು ಸಿಕ್ಕ ಪಾಠ, ಅದರಲ್ಲಿ ಅಷ್ಟು ಅರ್ಥಗಳನ್ನು ತಿಳಿಸ್ತಾರೆ. ನಾವು ಅದನ್ನ ಸಂಕ್ಷೇಪವಾಗಿ ಒಂದು 5-6 ನೋಡೋದು ಅಂದರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯ ಅಂದ್ರೆ ಭಕ್ತ ಅಂತ ಅರ್ಥ. ನಿಜ ಭಕ್ತನಾದ ಯಾರು? ಪ್ರಹ್ಲಾದರಾಜರು. ಅವರ ಮಾತನ್ನ ಸತ್ಯಂ ವಿಧಾತುಂ ನಿಜ ಮಾಡಲಿಕ್ಕೋಸ್ಕರ ನರಸಿಂಹದೇವರು ಬಂದರು. ಯಾಕೆಂದ್ರೆ ಪ್ರಹ್ಲಾದರಾಜರು ಹೇಳಿದ್ರು, ಈ ಕಂಬದಲ್ಲಿ ನಿನ್ನ ಹರಿ ಇದ್ದಾನ ಅಂತಂದ್ರೆ ಖಂಡಿತವಾಗಿಯೂ ಇದ್ದಾನೆ ಅಂತ ಒಪ್ಪಿಕೊಂಡಿದ್ರು ಪ್ರಹ್ಲಾದರಾಜರು. ಈಗ ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಮುಂದೆ ಕಾಣಿಸ್ತಾನೆ ಅಂತ ಹೇಳಿದ್ರು. ಆ ಪ್ರಹ್ಲಾದರಾಜರ ಮಾತನ್ನ ಸತ್ಯಂ ವಿಧಾತುಂ ನಿಜ ಮಾಡಲಿಕ್ಕೋಸ್ಕರ ನರಸಿಂಹದೇವರು ಬಂದರು. ಇದು ಒಂದು ಅರ್ಥ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯರು ಅಂತಂದ್ರೆ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ಹೇಳಿದ್ರು ಏನು? ನಾನು ಸೃಷ್ಟಿ ಮಾಡಿದ ಯಾವ ಪ್ರಾಣಿಗಳಿಂದಲೂ ಕೂಡ ನಿನಗೆ ಮರಣ ಬರೋದಿಲ್ಲ ಅಂತ ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ವರ ಕೊಟ್ಟಿದ್ರು. ಆ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡಲಿಕ್ಕೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಪ್ರಾಣಿ ನರಸಿಂಹದೇವರಲ್ಲ, ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡಿದ ಪ್ರಾಣಿ. ಆದ್ರಿಂದ ಬ್ರಹ್ಮದೇವರ ಮಾತನ್ನ ಸತ್ಯಂ ವಿಧಾತುಂ ನಿಜ ಮಾಡಲಿಕ್ಕೋಸ್ಕರ ನರಸಿಂಹದೇವರು ಅರ್ಧ ನರಾಕೃತಿ ಅರ್ಧ ಮೃಗಾಕೃತಿಯಾಗಿ ಬಂದರು. ಇನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಅವರು ಹೇಳಿದ್ರು,
ಏನು ಮಧ್ವಾಚಾರ್ಯರು ಹೇಳಿದ್ದು ಅಂದರೆ ನ ಶುಕ್ಲ ರಕ್ತ ಪ್ರಭವೋಸ್ಯ ದೇಹ, ಭಗವಂತನಿಗೆ ಶುಕ್ಲ ಶೋಣಿತ ಸಂಪರ್ಕ ಅಂದರೆ ಗಂಡು ಹೆಣ್ಣು ಸೇರಿ ಹುಟ್ಟುವ ಒಂದು ಆ ರೀತಿಯಾದ ವ್ಯಕ್ತಿ ಪರಮಾತ್ಮ ಅಲ್ಲ. ಅಂದರೆ ಶುಕ್ಲ ಶೋಣಿತ ಸಂಪರ್ಕದಿಂದ ದೇವರು ಹುಟ್ಟೋದಿಲ್ಲ ಅಂತ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಆ ಮಾತನ್ನ ಸತ್ಯಂ ವಿಧಾತುಂ ನಿಜ ಮಾಡಲಿಕ್ಕೋಸ್ಕರ ಏನು ಮಾಡಿದ್ರು, ಅವತಾರ ಮಾಡಿ ಬಂದಿದ್ದಾನೆ ಪರಮಾತ್ಮ. ಇನ್ನು ಅನೇಕರು ಎಲ್ಲರೂ ಕೂಡ ಭಗವಂತನ ವಾಕ್ಯ, ಅವನ ಮಾತನ್ನ ಅವನಿಗವನೇ ಭೃತ್ಯ. ಆದ್ದರಿಂದ ಅವನೇ ಹೇಳಿದ್ದ ಹಿಂದೆ ಏನು, ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಕ್ಯೆ ಹನಿಷ್ಯೇಪಿ ವರೋರ್ಜಿತಂ ಅಂತ. ಆ ಅವನ ಮಾತನ್ನ ಅವನೇ ಸತ್ಯ ಮಾಡಿಕೊಳ್ಳಿಕ್ಕೆ ಒಮ್ಮೆ ಅವತಾರ ಮಾಡಿದ್ದಂತೆ ಪರಮಾತ್ಮ. ಹಾಗೆಯೇ ಇನ್ನು ಆ ನರಸಿಂಹದೇವರು ಈ ರೂಪದಲ್ಲಿ ಕಾಣುವಾಗ ಹಿರಣ್ಯಕಶಿಪು ಅಂದುಕೊಂಡಂತೆ, ಬಹುಶಃ ಈ ಪ್ರಾಣಿಯಿಂದ ನನಗೆ ಮರಣ ಬರಬಹುದೋ ಏನೋ ಅಂತ ಅಂದುಕೊಂಡಂತೆ ಅವನ ಮಾತನ್ನು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಅಲ್ರಿ, ಹಿರಣ್ಯಕಶಿಪು ಹೇಗೆ ಭೃತ್ಯನಾಗ್ತಾನೆ ಅಂದರೆ ಮೂಲ ರೂಪದಲ್ಲಿ ಅವನು ಜಯನೇ ಹಿರಣ್ಯಕಶಿಪು ಆಗಿ ಬಂದದ್ದು. ಜಯ ವಿಜಯರು ಅವರೇ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಬಂದದ್ದು. ಆ ಹಿರಣ್ಯಕಶಿಪು ಆಗಿ ಬಂದ ಮೂಲ ರೂಪದ ಜಯ ಅವನು ನಿಜವಾದ ಭಕ್ತ. ಅವನ ಮಾತನ್ನ ಸತ್ಯಂ ವಿಧಾತುಂ ನಿಜ ಮಾಡಲಿಕ್ಕೋಸ್ಕರ ನರಸಿಂಹದೇವರು ಆ ಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ ದಿಟ ನಿಟಿಲ ನೇತ್ರ ಅಂತ ನರಸಿಂಹದೇವರನ್ನ ಕರೀತಾರೆ. ಅಂದರೆ ಹಣೆಯಲ್ಲಿ ಕಣ್ಣು ಉಳ್ಳವರು ಅಂತ ಅರ್ಥ. ನರಸಿಂಹದೇವರು ಎಲ್ಲರೂ ಕೂಡ ಅನೇಕರು ತಿಳ್ಕೊಂಡಿದ್ದಾರೆ ರುದ್ರದೇವರಿಗೆ ಮಾತ್ರ 3 ಕಣ್ಣು ಅಂತ. ಅಲ್ಲ, ಆ ರುದ್ರದೇವರಿಗೆ 3 ಕಣ್ಣು ಬಂದದ್ದು ಹೇಗೆ ಅಂತಂದ್ರೆ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ರಿಂದ ಬಂದದ್ದು. ಯಾಕೆಂದ್ರೆ ಶ್ರೀಮದ್ ಆಚಾರ್ಯರು ನರಸಿಂಹದೇವರ ಒಂದು ಧ್ಯಾನವನ್ನು ಹೇಳುವಾಗ ಹೇಳ್ತಾರೆ, ಧ್ಯಾಯೇ ನೃಸಿಂಹಂ ಉರುವೃತ್ತರ ವಿತ್ರಿನೇತ್ರಂ. ತ್ರಿನೇತ್ರ ಅಂತ ನರಸಿಂಹದೇವರಿಗೆ 3 ಕಣ್ಣಿದೆ. ಆ ರೂಪವನ್ನು ಉಪಾಸನೆ ಮಾಡಿದ್ದರಿಂದಲೇನೆ ರುದ್ರದೇವರಿಗೆ 3 ಕಣ್ಣು ಬಂದದ್ದು. ಹೀಗಾಗಿ ಧ್ಯಾಯೇ ನೃಸಿಂಹಂ ವೃತ್ತ ಅಂತ ತ್ರಿನೇತ್ರ, ನಿಟಿಲ ನೇತ್ರ, ಸುರಕಟಕ ಪರಿಪಾಲ, ಇಡೀ ದೇವತಾ ಸಮೂಹವನ್ನ ರಕ್ಷಣೆ ಮಾಡುವ ದೇವರು ಯಾರು? ನರಸಿಂಹದೇವರು. ಅಲ್ಲಿ ಬೊಬ್ಬಿರಿಯೇ ವೀರ ಧ್ವನಿಯಿಂದ ತನಿಗೀಡಿ ಹಬ್ಬಿ ಮುಂಚೋಣಿ ಉರಿ ಹೊಗರೆದ್ದು ಊಸುತ್ತೆ ಉಬ್ಬಸ ರವಿಗಾಗೆ ಅಬ್ಜ ನಡುಗುತ್ತೀರೆ ಅಬ್ಧೀಸ ಪುತ ಉಕ್ಕಿ ಹೊರ ಚಲ್ಲಿ ಬರುತ್ತೀರೆ ಅಬುಜ ಭವಾದಿಗಳು ತಬ್ಬಿಬ್ಬುಗೊಂಡಾರಿ ಅಬ್ಬರವೇನೆನುತ ನಭದ ಗುಳಿಯು ತೆಗೆಯೇ ಶಬ್ದ ತುಂಬಿತು ಅವ್ಯಾಕೃತಾಕಾಶ ಪರ್ಯಂತ ನಿಬ್ಬರ ತರುಗಿರಿ ಝರ್ಝರಿಸಲು ಒಬ್ಬರಿಗೊಶವಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ ಕಂಬದಿಂದ ಪೊರಮಟ್ಟ. ಬೊಬ್ಬಿರಿಯೇ ವೀರಧ್ವನಿಯಿಂದ ತನಿಗೀಡಿ, ಅಲ್ಲಿ ಇಡೀ ಘೋರವಾದ ಒಂದು ಶಬ್ದ ಆಗ್ತಾ ಇದೆ ಅಂತೆ ನರಸಿಂಹದೇವರ ಅವತಾರ ಆಗಬೇಕಾದ್ರೆ. ಯಾಕೆ ಅಂದರೆ ಹಬ್ಬಿ ಮುಂಚೋಣಿ ಉರಿ ಹೊಗರೆದ್ದು ಎಲ್ಲ ಕಡೆಗಳಲ್ಲಿ ಕಾಡ್ಗಿಚ್ಚು ಹೊತ್ಕೊಂಡ್ಬಿಟ್ಟಿತ್ತಂತೆ ನರಸಿಂಹದೇವರ ಅವತಾರ ಆಗಬೇಕಾದರೆ. ಉಬ್ಬಸ ರವಿಗಾಗೆ, ಉಬ್ಬಸ ಅಂದರೆ ವೀಸಿಂಗ್, ಉಬ್ಬಸ ಅದು ಯಾರಿಗಾಯ್ತು ಅಂದರೆ ರವಿಗಾಗೆ, ಸೂರ್ಯನಿಗೆ ಉಬ್ಬಸ ಆಯ್ತಂತೆ ನರಸಿಂಹದೇವರ ಅವತಾರ ಮಾಡಬೇಕಾದ್ರೆ. ಉಬ್ಬಸ ರವಿಗಾಗೆ ಅಬ್ಜ ನಡುಗುತ್ತೀರೆ, ಇಡೀ ಭೂಮಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ನಡುಗ್ತಾ ಇದೆ. ಅಬ್ಧಿ ಸಪುತ ಉಕ್ಕಿ ಹೊರಚಲ್ಲಿ ಬರುತ್ತೀರೆ, ಸಮುದ್ರಗಳೆಲ್ಲ ತುಂಬಿ ತುಂಬಿ ಹೊರಗಡೆ ಹರಿದು ಬರ್ತಾ ಇದ್ದಾವಂತೆ. ಅಬುಜ ಭವಾದಿಗಳು ತಬ್ಬಿಬ್ಬುಗೊಂಡಾರು, ಬ್ರಹ್ಮದೇವರೇ ಮೊದಲಾದವರೆಲ್ಲ ಅಯ್ಯೋ ಏನಪ್ಪ ಇದು ಅಂತ ಒಮ್ಮೆ ನಡುಗ್ತಾ ಇದ್ರಂತೆ. ಆ ಅಬುಜ ಭವಾದಿಗಳು ತಬ್ಬಿಬ್ಬುಗೊಂಡರು,
ಅಬ್ಬರವೇನೆನು ನಭದು ಗೂಳಿಯು ತೆಗೆಯೇ ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ಅವ್ಯಾಕೃತ ಆಕಾಶ ಅಂತ ಇದೆ, ಅಲ್ಲಿ ತನಕ ನರಸಿಂಹದೇವರ ಅವತಾರದ ಶಬ್ದ ಎಲ್ಲ ಕಡೆ ಕೇಳಿಸ್ತಂತೆ. ಆಗ ನಿಬ್ಬರ ತರುಗಿರಿ ಝರ್ಝರಿಸಲು ಎಲ್ಲ ನದಿಗಳು ತುಂಬಿ ತುಂಬಿ ಹರಿತಾ ಇದ್ದಾವಂತೆ. ಆ ನರಸಿಂಹದೇವರು ಯಾರು? ಒಬ್ಬರಿಗೆ ವಶವಲ್ಲದ ನರಸಿಂಹದೇವರು, ಯಾರಿಗೂ ವಶ ಅಲ್ಲ. ನರಸಿಂಹದೇವರ ವಶ ಇಡೀ ಜಗತ್ತು. ಒಬ್ಬರಿಗೆ ವಶವಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ, ಇಬ್ಬಗೆ ಅಂದರೆ ಅರ್ಧ ನರ ಅರ್ಧ ಮೃಗ, ಇಬ್ಬಗೆಯಾಗಿ ಕಂಬ ಎರಡು ಭಾಗ ಆಗಿ ನರಸಿಂಹದೇವರು ಕಂಬದಿಂದ ಪೊರಮಟ್ಟ ಹೊರಗಡೆ ಬಂದರು ಅಂತ ಹೇಳ್ತಾರೆ. ಹೇಗೆ ಬಂದರು ಅಂದರೆ ಅಲ್ಲಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಗುಡುಗೂಡಿ ಸುತಕೋಟಿ ಸಿಡಿಲು ಗೀರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡುತ್ತಲಿ ಲಂಘಿಸಿ ಹಿಡಿದು ರಕ್ಕಸನ್ನ ಕೆಡಹಿ ಮುಡಿಯ ತುಡಕಿ ತೊಡೆಯ ಮೇಲಿರಿಸಿ ಹೇರೊಡಲ ಕೂರುಗರಿಂದ ಪಡುವಲ ಗಡಲ ತಡಿಯ ತರಣಿಯ ನೋಡಿ ಕಡುಕೋಪದಲ್ಲಿ ಸೇದೆ ಬಡೆದು ರಕ್ಕಸನ ಕೆಡಹಿ ನಿಡಿಗಾರಳನು ಕೋರಳಡಿಯಲ್ಲಿ ಧರಿಸಿದ ಸಡಗರದ ದೈವ ಕಡುಗಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗಡಲೋಡೆ ಯಾ ಶರಣರ ಒಡವೆ ಒಡನೊಡನೆ. ಅಲ್ಲಿ ಗುಡುಗುಡಿಸುತ್ತ ಕೋಟಿ ನರಸಿಂಹದೇವರ ಅವತಾರ ಆದಾಗ ಹೇಗಿತ್ತು ಅಲ್ಲಿನ ವಾತಾವರಣ ಅಂದರೆ, ಗುಡುಗುಡಿಸುತ್ತ ಕೋಟಿ ಸಿಡಿಲು ಗಿರಿಗೆ ಬಂದು. ಈಗ ಒಂದು ಕೋಟಿ ಸಿಡಿಲು ಒಂದು ಪರ್ವತ ಕಪ್ಪಳಿಸಿದ್ರೆ ಏನಾಗ್ಬೋದು ವಿಚಾರ ಮಾಡ್ರಿ. ಇವತ್ತು ಒಂದು ಸಿಡಿಲು ನಮಗೆ ಬಂದ್ರೇ ಮನೆ ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡು ನಾವು ಒಳಗಡೆ ಮಲ್ಕೊಂಡ್ಬಿಡ್ತೇವೆ. ಆದರೆ ನರಸಿಂಹದೇವರ ಅವತಾರ ಆಗಬೇಕಾದ್ರೆ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಬೊಬ್ಬಿಡುತ್ತಲಿ ಲಂಘಿಸಿ. ನರಸಿಂಹದೇವರು ಒಮ್ಮೆ ಚೀರಾಡ್ತಾ ಇದ್ದಾರಂತೆ. ಚೀರಿ ಬೊಬ್ಬಿಡುತ್ತಲಿ ಲಂಘಿಸಿ ಹಿಡಿದು ರಕ್ಕಸನ್ನ, ಆ ಹಿರಣ್ಯಕಶಿಪುವನ್ನು ಗಟ್ಟಿ ಹಿಡ್ಕೊಂಡು ಅವನ ಮುಡಿಯ ತುಡುಕಿ ಅವನ ತಲೆಯನ್ನು ಹಿಡ್ಕೊಂಡು ತಮ್ಮ ತೊಡೆ ಮೇಲೆ ಹಾಕ್ಕೊಂಡ್ರಂತೆ ನರಸಿಂಹದೇವರು. ಹಾಕ್ಕೊಂಡು ಹೇರೊಡಲ ಕೂರುಗರಿಂದ ತನ್ನ ಉಗುರುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡ್ರು ನರಸಿಂಹದೇವರು. ಯಾಕೆ ಅಂದರೆ ಹಿರಣ್ಯಕಶಿಪು ತನ್ನ ವರವನ್ನು ಕೇಳುವಾಗ ಏನೇನು ವರ ಕೇಳಿದ್ದ ಆ ವರಗಳನ್ನೆಲ್ಲ ಬಿಟ್ಟು ನರಸಿಂಹದೇವರು ಇಲ್ಲಿ ಅವನನ್ನು ಕೊಲ್ತಾ ಇದ್ದಾರೆ. ಏನೇನು ವರಗಳ ಕೇಳಿದ್ದ? ನಾಂತರ್ಬಹಿರ್ದಿವಾನಕ್ತಂ, ನಾನು ಬೆಳಗ್ಗೆ ಸಾಯಬಾರದು, ರಾತ್ರಿ ಸಾಯಬಾರದು ಅಂತ ಕೇಳಿದ್ದ. ಅದಕ್ಕೋಸ್ಕರ ನರಸಿಂಹದೇವರು ಸಾಯಂಕಾಲವನ್ನೇ ಆಯ್ಕೆ ಮಾಡಿಕೊಂಡ್ರಂತೆ. ಯಾರೋ ಅಂದ್ರು, ಯಾಕ್ರಿ ಆ ಹಿರಣ್ಯಕಶಿಪುವಿಗೆ ಸಾಯಂಕಾಲ ನೆನಪಿರಲಿಲ್ವಾ ಅಂತ ಕೇಳಿದ್ರು. ಅದಕ್ಕಂದ್ರು, ಇಲ್ಲ, ಅವನಿಗೆ ಸಾಯಂಕಾಲ ನೆನಪಿಲ್ಲ. ಯಾಕೆಂದ್ರೆ ಅವನು ಸಂಧ್ಯಾ ವಂದನೆ ಮಾಡ್ತಾ ಇರಲಿಲ್ಲಂತೆ, ಅದಕ್ಕೆ ಅವನಿಗೆ ಸಾಯಂಕಾಲ ನೆನಪಿಲ್ಲ. ಅಂದ್ರೆ ಏನರ್ಥ ಆಯ್ತು? ಯಾರ್ಯಾರು ಸಂಧ್ಯಾ ವಂದನೆ ಮಾಡೋದಿಲ್ಲ ಅವರೆಲ್ಲ ಹಿರಣ್ಯಕಶಿಪುವಿನ ರಿಲೇಟಿವ್ಸ್ ಅಂತ, ಬಂಧುಗಳು ಅಂತ ತಿಳ್ಕೊಳ್ಬೇಕು ನಾವು. ಸಾಯಂಕಾಲ ಅವನಿಗೆ ನೆನಪಿರಲಿಲ್ಲಂತೆ, ಅದಕ್ಕಾಗಿ ಅವನು ಬೆಳಗ್ಗೆ ರಾತ್ರಿ ಸಾಯಬಾರದು ಅಂತ ಕೇಳಿದ್ದ. ಸರಿ, ನಾಂತರ್ಬಹಿರ್ದಿವಾನಕ್ತಂ, ಮನೆ ಒಳಗಡೆ ಸಾಯಬಾರದು ಹೊರಗಡೆ ಸಾಯಬಾರದು ಅಂತ ಕೇಳಿದ್ದ. ಅವನಿಗೆ ಹೊಸ್ತಿಲು ಅಂದ್ರೆ ಅಲ್ಲಿ ಲಕ್ಷ್ಮೀ ಸಹಿತನಾದ ನರಸಿಂಹದೇವರಿರ್ತಾರೆ, ಹೊಸ್ತಿಲು ಪೂಜ್ಯ ಅಂತ ಅವನಿಗೆ ಗೊತ್ತಿಲ್ಲ. ಇವತ್ತು ನೋಡಿ, ನಾವು ಹೊಸದಾದ ಮನೆಯನ್ನು ಕಟ್ಟಬೇಕಾದರೂ ಕೂಡ ಒಂದು ಚೌಕಟ್ಟು ಪೂಜಾ ಅಂತ ಮಾಡ್ತಾರೆ. ಅಲ್ಲಿ ಲಕ್ಷ್ಮೀದೇವಿಯ ಚಿಂತನೆಯನ್ನು ಮಾಡಿ, ಅದು ದೇವರು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಮನೆ ಒಳಗೆ ಹೊರಗೆ ಅಂತ ಅಷ್ಟೇ ಕೇಳಿದ್ದ. ಇನ್ನು ಯಾವ ಪ್ರಾಣಿಗಳಿಂದ ಸಾವು ಬೇಡ, ಯಾವ ಮನುಷ್ಯರಿಂದ ಸಾವು ಬೇಡ ಅಂತ ಕೇಳಿದ್ದ. ಅದಕ್ಕೆ ಭಗವಂತ ಅರ್ಧ ಮನುಷ್ಯನಾಗಿದ್ದಾನೆ, ಅರ್ಧ ಮೃಗವಾಗಿದ್ದಾನೆ. ನರ ಮೃಗ, ಮುಖ ಸಿಂಹ, ದೇಹ ಮನುಷ್ಯರ ದೇಹ. ನರಮೃಗನಾಗಿ ಎರಡು ಮಿಕ್ಸ್ ಆಗಿ ಬಂದಿದ್ದಾನೆ. ಅವನು ಕೇಳಿದ್ದ, ಯಾವ ಪ್ರಾಣಿಗಳಿಂದ ಸಾವು ಬೇಡ, ಯಾವ ಮನುಷ್ಯರಿಂದ ಸಾವು ಬೇಡ ಅಂತ. ಅದಕ್ಕೆ
ನರಮೃಗನಾಗಿ ಬಂದ. ಇನ್ನು ಅವನು ವರ ಕೇಳಿದ್ದ, ಸಜೀವ ವಸ್ತುಗಳಿಂದಲೂ ಮರಣ ಬೇಡ, ನಿರ್ಜೀವ ವಸ್ತುಗಳಿಂದಲೂ ಮರಣ ಬೇಡ ಅಂತ ಕೇಳಿದ್ದ. ಅದಕ್ಕೆ ನರಸಿಂಹದೇವರು ಏನು ಮಾಡಿದ್ರು, ಉಗುರುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡ್ರು. ಉಗುರು ಅಂದರೆ ಅದು ಸಜೀವವೂ ಹೌದು, ನಿರ್ಜೀವವೂ ಹೌದು. ಕತ್ತರಿಸಿದರೆ ಬೆಳೀತದೆ ಸಜೀವ, ಕತ್ತರಿಸಿ ಎಸೆದರೆ ಅದು ನಿರ್ಜೀವ. ಎರಡೂ ಹೌದು, ಎರಡೂ ಅಲ್ಲ, ಸಜೀವವೂ ಅಲ್ಲ ನಿರ್ಜೀವವೂ ಅಲ್ಲ, ಎರಡೂ ಕೂಡ ಅದು ಮಿಶ್ರಣ ಆದದ್ದು. ಆದ್ದರಿಂದ ಪ್ರತತ ಸುನಖರಾಭಾಂಗದಾಢ್ಯ ಪ್ರಕಾಂಡೆ, ಒಂದೊಂದು ಉಗುರುಗಳು ಕೂಡ ಪ್ರತ್ಯೇಕ ವಜ್ರಾಯುತಾಹ. ನರಸಿಂಹದೇವರ ಉಗುರುಗಳು ವಜ್ರಾಯುಧ ಇದ್ದ ಹಾಗೆ. ಅದಕ್ಕೆ ಭೀಮಸೇನ ದೇವರು ಕೂಡ ರಣರಂಗದಲ್ಲಿ ದುಷ್ಟರನ್ನ ಕೊಲ್ಲುವಾಗ ತಮ್ಮ ಉಗುರುಗಳಲ್ಲಿ ನರಸಿಂಹದೇವರನ್ನು ಚಿಂತನೆ ಮಾಡಿದರಂತೆ. ಆಗ ಸ್ತೋತ್ರ ಮಾಡಿದ್ದೆ ಮನ್ಯು ಸೂಕ್ತ. ಅದಕ್ಕೆ ಮನ್ಯು ಸೂಕ್ತಕ್ಕೆ ಋಷಿಗಳು ಯಾರು ಅಂದರೆ ಬ್ರಹ್ಮೋ ಭೀಮಸೇನೋವಾ ಋಷಿಹಿ ಅಂತ ಭೀಮಸೇನ ದೇವರೇ ಅದಕ್ಕೆ ಋಷಿಗಳು. ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರು ನಿಷೂದನಂ ದ್ವಾತ್ರಿಂಶದಾಯುಧೋಪೇತಂ ಧ್ಯಾಯೇತ್ವಾ ಮನ್ಯುರೂಪಿಣಂ ಅಂತ ಆ ಮನ್ಯು ನಾಮಕ ಲಕ್ಷ್ಮೀ ನರಸಿಂಹದೇವರನ್ನು ಭೀಮಸೇನ ದೇವರು ಉಗುರಲ್ಲಿ ಚಿಂತನೆ ಮಾಡಿ ಕೊಂದರು. ಹಾಗೆ ನರಸಿಂಹದೇವರು ಹೊಸ್ತಿಲಲ್ಲಿ ಕೂತಿದ್ದಾರೆ. ಭೂಮಿಯಲ್ಲ, ಆಕಾಶ ಅಲ್ಲ, ಮನೆಯ ಒಳಗಲ್ಲ, ಹೊರಗಲ್ಲ, ಹೊಸ್ತಿಲಲ್ಲಿ. ಬೆಳಗ್ಗೆ ಅಲ್ಲ, ರಾತ್ರಿ ಅಲ್ಲ, ಸಾಯಂಕಾಲ. ಯಾವ ಆಯುಧಗಳಲ್ಲ, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಪ್ರಾಣಿ ಅಲ್ಲ, ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡಿದ ಪ್ರಾಣಿ ಯಾರು? ನರಸಿಂಹದೇವರು ಬಂದಿದ್ದಾರೆ. ಹೀಗೆ ಇಷ್ಟು ಅವನೇನೇನು ವರಗಳನ್ನು ಕೇಳಿದ್ನೋ ಆ ಎಲ್ಲ ವರಗಳನ್ನು ಮೀರಿ ನರಸಿಂಹದೇವರು ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅವತಾರ ಮಾಡಿ ತೊಡೆ ಮೇಲೆ ಹಾಕ್ಕೊಂಡು ಅವನ ಕರಳನ್ನು ಬಗಿತಾ ಇದ್ದಾರೆ. ಪಡುವಲ ಗಡಲ ತಡಿಯ ತರಣಿಯ ನೋಡಿ, ಅಂದರೆ ಇನ್ನೂ ರಾತ್ರಿ ಆಗಿಲ್ಲ. ಪಡುವಲ ಗಡಲು ಅಂತಂದ್ರೆ ಈ ಸಮುದ್ರ, ಆ ಸಮುದ್ರದಲ್ಲಿ ತರುಣಿಯ ನೋಡಿ, ಸೂರ್ಯ ಇನ್ನೂ ಆಕಾಶದಲ್ಲಿ ಕಾಣ್ತಾ ಇದ್ದ ಆ ಸಂಧ್ಯಾಕಾಲ. ಆಗ ಕಡು ಕೋಪದಲ್ಲಿ ಸೆದೆ ಬಡೆದು ರಕ್ಕಸನ ಕೆಡಹಿ ನಿಡಿಗರಳನು ಕೊರಳಡಿಯಲ್ಲಿ ಧರಿಸಿದ. ಅವನ ಹೊಟ್ಟೆಯನ್ನು ಬಗೆದು ಹೊಟ್ಟೆ ಒಳಗಡೆ ಕೈಯಾಡಿಸಿದ್ರಂತೆ ನರಸಿಂಹದೇವರು. ಯಾಕೆ ಅಂದರೆ ಅದಕ್ಕೆ ತಮಾಷೆಗೆ ಒಬ್ಬರು ಹೇಳ್ತಾ ಇದ್ರು, ಈ ಪಾಯಸದ ಬಕೆಟ್ನಲ್ಲಿ ಗೋಡಂಬಿ ದ್ರಾಕ್ಷಿಗಳೆಲ್ಲ ಇರ್ತವೆ, ಅದೆಲ್ಲ ಕೆಳಗಡೆ ಹೋಗಿಬಿಟ್ಟಿರ್ತದೆ. ಸೌಟ್ ಹಾಕಿ ಕೆಳಗಡೆ ಕೈಯಾಡಿಸಿ ಕೆಳಗಡೆಯಿಂದ ತೆಗೆದ್ರೆ ಕಡಿ ಎಲ್ಲ ಬರ್ತದಲ್ಲ, ಹಾಗೆ ಹಿರಣ್ಯಕಶಿಪುವಿನ ಹೊಟ್ಟೆಯ ಒಳಗಡೆ ಪ್ರಹ್ಲಾದರಾಜರಂತಹ ಗೋಡಂಬಿ ದ್ರಾಕ್ಷಿಗಳು ಇನ್ನೆಷ್ಟಿದ್ದಾವೆ ಅಂತ ನೋಡ್ಲಿಕ್ಕೆ ಹಾಕಿ ತಿರುಗಿಸಿದಂತೆ ಕೈ. ಯಾರೂ ಇಲ್ಲ ಅಂತ ಗೊತ್ತಾಯ್ತು. ಆ ಕರಳನ್ನು ತಗೊಂಡು ತನ್ನ ಕೊರಳಲ್ಲಿ ಹಾಕ್ಕೊಂಡು ಉಗ್ರ ರೂಪದಿಂದ ನರಸಿಂಹದೇವರು ಕೂತಿದ್ದಾರೆ. ಅದನ್ನು ಹೇಳ್ತಾರೆ, ನಿಡಿಗರಳನು ಕೊರಳಡಿಯಲ್ಲಿ ಧರಿಸಿದ ಸಡಗರದ ದೈವ ಕಡುಗಲಿ ಭೂರ್ಭುವ ಸ್ವಸ್ತರು ಅಂತ, ಅದು ಭೂರ್ಭುವ ಅಂತಕ್ಕಂಥದ್ದು ಕೂಡ ವಿಷ್ಣು ಸಹಸ್ರನಾಮದ ನಾಮ. ಅಂತಹ ವಿಜಯ ವಿಠಲ ಪಾಲ್ಗಡಲೊಡೆಯ ಕ್ಷೀರಸಾಗರಕ್ಕೆ ಒಡೆಯನಾದ ನರಸಿಂಹದೇವರು ಶರಣರ ಒಡನೊಡನೆ ಭಕ್ತರನ್ನ ಯಾವಾಗಲೂ ಕೂಡ ರಕ್ಷಣೆ ಮಾಡಿಯೇ ಮಾಡ್ತಾನೆ ಪರಮಾತ್ಮ ಅಂತ ಅಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಕೊನೆಯ ಪದ್ಯದಲ್ಲಿ ಹೇಳ್ತಾ, ಊರಿ ಮಸಕೆ ಚತುರ್ದಶ ಧರಣಿ ತಲ್ಲಣಿಸಲು ಪರಮೇಷ್ಠಿ ಹರ ಸುರರು ಸಿರಿ ದೇವಿಗೆ ಮೋರೆ ಇಡಲು ಕರುಣದಿಂದಲಿ ತನ್ನ ಶರಣನ್ನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮ ಶಾಂತನಾಗಿ ಹರಹಿದೆ ದಯವನ್ನು ಸುರರು ಕುಸುಮ ವರ್ಷಗರೆಯಲು ಭೇರಿ ವಾದ್ಯ ಮೊರೆ ಉತ್ತರರೆ ಎನ್ನುತ್ತ ಪರಿಪರಿವಾಲಗ ವಿಸ್ತಾರದಿಂದ ಕೈಗೊಳ್ಳುತ್ತ ಮೆರೆದು ಸುರರು ಪದ್ರ ಹರಸಿ ಬಾಲಕನ ಕಾಯ್ದೆ ಪರದೈವ ಗಭೀರಾತ್ಮ ವಿಜಯ ವಿಠಲ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ. ಅಲ್ಲಿ ಉರಿ ಮುಸುಕಿ ಅಂತಂದ್ರೆ ಬೆಂಕಿ ಎಲ್ಲ ಕಡೆ ಹತ್ತಿಕೊಂಡು ಹೊಗೆ ಎಲ್ಲ ಕಡೆ ಆಗಿ 14 ಲೋಕಗಳು ಕೂಡ ಚತುರ್ದಶ ಧರಣಿ
ತಲ್ಲಣಿಸಲು. ನರಸಿಂಹದೇವರ ಅವತಾರ ಆದಾಗ ಆ ಹಿರಣ್ಯಕಶಿಪುವನ್ನು ಕೊಂದಿದ್ದಾರೆ. ಆಗ ಇಡೀ ಜಗತ್ತೇ ನಡಗ್ತಾ ಇದೆ, ಒಮ್ಮೆ ವೈಬ್ರೇಷನ್ ಆಗ್ತಾ ಇದೆ. ಅಷ್ಟು ಉಗ್ರ ರೂಪವನ್ನು ತಾಳಿದ್ರಂತೆ ನರಸಿಂಹದೇವರು. ಪರಮೇಷ್ಠಿ ಹರಸುರರು ಸಿರಿದೇವಿಗೆ ಮೊರೆಯಿಡಲು. ಪರಮೇಷ್ಠಿ ಅಂತಂದ್ರೆ ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಬಂದು ಲಕ್ಷ್ಮೀದೇವಿಗೆ ಹೇಳಿದರು, ನಿನ್ನ ಗಂಡನಿಗನ್ನ ಸ್ವಲ್ಪ ಶಾಂತ ಆಗು ಅಂತ ಸ್ತೋತ್ರ ಮಾಡಮ್ಮ ಅಂತಂದ್ರು. ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾಳೆ. ನರಸಿಂಹದೇವರು ಶಾಂತ ಆಗಲಿಲ್ಲ, ಉಗ್ರವಾಗಿ ಕೂತಿದ್ರು. ಬ್ರಹ್ಮಾದಯ ಸುರಗಣ ಅಂತ ಭಾಗವತದಲ್ಲಿ ಬರ್ತದೆ. ಆಗ ರಮಾದೇವಿ ಸ್ತೋತ್ರ ಮಾಡಿ ಆದ ಮೇಲೆ ಬ್ರಹ್ಮದೇವರು ಬಂದರು. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ನತೋಸ್ಮ್ಯನಂತಾಯ ದುರಂತ ಶಕ್ತಯೇ. ಆಗಲೂ ಬ್ರಹ್ಮದೇವರು ಆ ನರಸಿಂಹದೇವರು ಶಾಂತ ಆಗಲಿಲ್ಲ. ಆಮೇಲೆ ರುದ್ರದೇವರು ಬಂದರು, ಅವರು ಸ್ತೋತ್ರ ಮಾಡ್ತಾರೆ, ಶಾಂತ ಆಗಲಿಲ್ಲ. ಆಮೇಲೆ ಪಿತೃದೇವತೆಗಳು ಬಂದರು, ಅವರು ಸ್ತೋತ್ರ ಮಾಡ್ತಾರೆ, ಅದಕ್ಕೂ ಶಾಂತ ಆಗಲಿಲ್ಲ. ಪಿತೃದೇವತೆಗಳು ಯಾಕೆ ಸ್ತೋತ್ರ ಮಾಡಿದರು ಅಂದರೆ, ಈಗ ಪಿತೃಗಳ ಪಕ್ಷವೇ ಅಲ್ವಾ, ಅವರು ಬಂದಿದ್ರಂತೆ. ಪಿತೃಗಳು ಯಾಕೆ ಸ್ತೋತ್ರ ಮಾಡಿದರು ಅಂದರೆ, ಈ ಹಿರಣ್ಯಕಶಿಪು ಅವರಿಗೂ ಶತ್ರು ಆಗಿದ್ದಂತೆ. ಹೇಗೆ ಅಂದರೆ, ಯಾವ ದೇವತಾ ಕಾರ್ಯವನ್ನು ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಹೋಮ ಹವನಗಳನ್ನು ಮಾಡಿದರೂ ಪೌಮಾನ ಹೋಮ, ಸುದರ್ಶನ ಹೋಮ ಇಲ್ಲ, ಹಿರಣ್ಯಕಶಿಪು ಹೋಮ ಅಂತಿತ್ತಂತ. ಆವಾಗ ಅದನ್ನೇ ಮಾಡಿಸ್ತಾ ಇದ್ದ. ದೇವರ ಪೂಜೆ ಇಲ್ಲೇ ಇಲ್ಲ, ಹಿರಣ್ಯಕಶಿಪು ಪೂಜೆ ಅಂತನೇ, ನಮಸ್ಕಾರ ಹಿರಣ್ಯಕಶಿಪುವಿಗೇನೆ. ಹಾಗೆ ಅವನೇನು ತಿಳ್ಕೊಂಡಿದ್ದ, ಏನು ಮಾಡಿದ್ರು ನನಗೆ ಮಾಡ್ರಿ ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಯಾರೋ ಶ್ರಾದ್ದ ಮಾಡ್ತಿದ್ರಂತೆ, ಅದನ್ನು ನನಗೇ ಮಾಡಿಬಿಡ್ರಿ ಅಂತ ಅಂದ ಅವನು. ಶ್ರಾದ್ದವನ್ನು ಅವನೇ ಮಾಡಿಸ್ಕೊಳ್ತಾ ಇದ್ದಂತೆ. ಪಿಂಡ ಅಲ್ಲಿ ಕೊಡಬೇಕಾಗಿಲ್ಲ, ಅವನ ಕೈಗೆ ಕೊಟ್ಬಿಡ್ತಾ ಇದ್ರಂತೆ, ಕಟ್ಟಿ ಕಟ್ಟಿ ಇಟ್ಕೊಂಡ್ಬಿಡಪ್ಪ ನೀನೇ ಅಂತ. ಆದ್ದರಿಂದ ಪಿತೃದೇವತೆಗಳಿಗೆಲ್ಲ ಆ ಪಿಂಡಗಳು ರೀಚ್ ಆಗ್ತಾ ಇರಲಿಲ್ಲ. ಅವರೆಲ್ಲ ಪಾಪ ಅಯ್ಯೋ ನೋದಕ ಕ್ರಿಯಾ, ಲುಪ್ತ ಪಿಂಡೋದಕ ಕ್ರಿಯಾ ಎಲ್ಲ ಆಗಿಬಿಟ್ಟಿದ್ರು ಅವರು. ಅದಕ್ಕಾಗಿ ಅವರೆಲ್ಲ ಓಡಿ ಬಂದ್ರಂತೆ, ಸ್ವಾಮಿ ನರಸಿಂಹದೇವರೇ, ಇಷ್ಟು ದಿವಸ ನೀನು ಬಂದಿ, ಬ್ರಹ್ಮಾದಿ ದೇವತೆಗಳಿಗೆ ತುಪ್ಪದ ಆಹುತಿ, ಪರಮಾನ್ನದ ಆಹುತಿಗಳಿರಲಿಲ್ಲ, ನಮಗೆ ಪಿಂಡಗಳು ಸಿಗ್ತಾ ಇರಲಿಲ್ಲ, ಎಳ್ಳು ನೀರು ನಮಗೆ ಸಿಗ್ತಾ ಇರಲಿಲ್ಲ, ಇವತ್ತು ನೀನು ಬಂದಿ ನಮಗೆಲ್ಲ ಸಿಕ್ತು ಅಂತ ಪಿತೃದೇವತೆಗಳು ಬಂದು ಸ್ತೋತ್ರ ಮಾಡಿದರಂತೆ. ಸಿದ್ಧರು, ಚಾರಣರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರ ಸ್ತೋತ್ರಕ್ಕೂ ಶಾಂತನಾಗಲಿಲ್ಲ. ಅಲ್ಲಿ ಹೇಳ್ತಾರಲ್ಲ, ಪರಮೇಷ್ಠಿ ಸುರಹರರು, ಪರಮೇಷ್ಠಿ ಹರಸುರರು ಸಿರಿದೇವಿಗೆ ಮೊರೆಯಿಡಲು ಕರುಣದಿಂದಲಿ ತನ್ನ ಶರಣನ್ನ ಸಹಿತ ನಿನ್ನ ಚರಣಕ್ಕೆ ಎರಗಲು. ಯಾರು ಸ್ತೋತ್ರ ಮಾಡಿದ್ರು ಶಾಂತ ಆಗಲಿಲ್ಲ. ಕೊನೆಗೆ ಬ್ರಹ್ಮದೇವರಂದ್ರು, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ನೀನೇ ಕರೆಸಿದ್ದಿ, ನೀನೇ ಸ್ತೋತ್ರ ಮಾಡು ಪ್ರಹ್ಲಾದ ಅಂತಂದ್ರು. ಆಗ ಪ್ರಹ್ಲಾದರಾಜರು ಬಂದು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ ಶಾಂತನಾಗು, ನಾ ಎಂಬಿಭೇಮಿ. ಅಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ನರಸಿಂಹದೇವರೇ ನಿಮ್ಮನ್ನು ನೋಡಿದ್ರೆ ನಾನು ಹೆದರ್ತಾ ಇಲ್ಲ ಅಂದ್ರು. ಯಾಕೆ ಅಂತ ಕೇಳ್ತಾರೆ ನರಸಿಂಹದೇವರು. ನೀವು ನೋಡ್ಲಿಕ್ಕೆ ಎಷ್ಟು ಉಗ್ರ ಭಯಂಕರವಾಗಿ ಕಾಣ್ತಾ ಇದ್ದೀರೋ, ನಿಮ್ಮಕ್ಕಿಂತ 1000 ಪಟ್ಟು ಭಯಂಕರ ನಮ್ಮ ಸಂಸಾರ ಇದೆ ಅಂದ್ರು. ಯಾರು? ಪ್ರಹ್ಲಾದರಾಜರು. ಅದು ನಿಜ. ಯಾಕೆಂದ್ರೆ ಇವತ್ತು ನರಸಿಂಹದೇವರನ್ನ ನೋಡಿ ಕೆಲವರಿಗೆ ಹೆದರಿಕೆ ಆಗ್ತದೆ, ಅವ್ರ ಫೋಟೋ ಹಾಕ್ಕೊಳ್ಳೋದಿಲ್ಲ ಮನೆಯಲ್ಲಿ. ಎಷ್ಟೋ ಜನ ನರಸಿಂಹದೇವರ ಫೋಟೋ ಇಟ್ಕೊಳ್ಳೋದಿಲ್ಲ, ಯಾಕೆ? ಹೆದರಿಕೆ. ಆದರೆ ಅದಕ್ಕಿಂತ ಘೋರವಾದ ಸಂಸಾರದಲ್ಲಿದ್ದಾರಲ್ಲ, ನರಸಿಂಹದೇವರ ಮುಖ ಮಾತ್ರ ಹೆದರಿಕೆ. ನಮ್ಮ ಸಂಸಾರದಲ್ಲಿ ಹೆಂಡತಿ ನೀ ಪ್ರಾಣ ಹಿಂಡುತ್ತಿ, ಬೆಳಗ್ಗೆದ್ರೆ ಅವಳು ತಾರದಿದ್ದಳೆ ಹಂದಿ ನಾಯಾಗಿ ಬೊಗಳುವಳು. ಒಂದು ದಿನ ತಾರದಿದ್ದರೆ ಅಲ್ವಾ, ಆ ಹೆಂಡತಿ ಹತ್ರ ಬಯಸ್ಕೊಳ್ಬೇಕು, ಮಕ್ಕಳ ಹತ್ರ ಬಯಸ್ಕೊಳ್ಬೇಕು, ಅಪ್ಪ ಅಮ್ಮ ಇದ್ರೆ ಬಯಸ್ಕೊಳ್ಬೇಕು, ಆಫೀಸ್ನಲ್ಲಿ ಬಯಸ್ಕೊಳ್ಬೇಕು. ಎಂಥ ಕಷ್ಟ ರೀ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ದು, ನರಸಿಂಹದೇವರೇ ನಿಮ್ಮ ಮುಖ ನೋಡಿದ್ರೆ ನಂಗೆ ಹೆದರಿಕೆ ಆಗ್ತಾ ಇಲ್ಲ, ನಿಮಗಿಂತ ಘೋರ ನಮ್ಮ ಸಂಸಾರ ಇದೆ ಅಂದ್ರು. ಆಗ ನರಸಿಂಹದೇವರು ಶಾಂತ ಆಗಿ ಆ ಪ್ರಹ್ಲಾದರಾಜರ ತಲೆ ಮೇಲೆ ಕೈ ಇಟ್ಟರಂತೆ. ಆಗ ಪ್ರಹ್ಲಾದರಾಜರನ್ನು ಮಾತು ಹೇಳ್ತಾರೆ, ನ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯಾ. ನರಸಿಂಹದೇವರೇ ಎಂಥ ಕಾರುಣ್ಯ ನಿಮ್ಮದು. ಯಾಕೆ ಅಂದ್ರೆ ನ ಬ್ರಹ್ಮಣೋ, ಬ್ರಹ್ಮದೇವರ ತಲೆ ಮೇಲೆ ಕೈ ಇಡ್ಲಿಲ್ಲ,
ನತು ಭವಸ್ಯ, ರುದ್ರದೇವರ ತಲೆ ಮೇಲೆ ಕೈ ಇಡಲಿಲ್ಲ. ನ ವೈ ರಮಾಯಾಹ, ಲಕ್ಷ್ಮೀದೇವಿ ತಲೆ ಮೇಲೆ ಕೈ ಇಡಲಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ರ. ಎಂಥ ಕಾರುಣ್ಯ! ಯಾಕೆಂದ್ರೆ ಕೆಲವರು ಇರ್ತಾರೆ, VIP ಬಂದರೆ ಮಾತ್ರ ಅವ್ರ ತಲೆ ಮೇಲೆ ಕೈ ಇಡ್ತಾರೆ. ಬೇರೆ ಯಾರೋ ಕಾಮನ್ ಪಾರ್ಟಿ ಬಂದ್ರೆ ಸುಮ್ಮನೆ ಹೀಗೆ ಅವ್ರಿಗೇನೋ ಒಂದು ಹಣ್ಣು ಹೀಗೆ ಎಸೆದು ಕಳಿಸ್ಬಿಡ್ತಾರೆ, ನಡ್ರಿ ಅಂತ. ಆದರೆ ನರಸಿಂಹದೇವರು ಹಾಗಲ್ಲ. ಎಂಥ ಕಾರುಣ್ಯ! ಬ್ರಹ್ಮದೇವರ ತಲೆ ಮೇಲೆ ಇಲ್ಲ, ನಿನ್ನ ಹೆಂಡತಿ ತಲೆ ಮೇಲೆ ಕೈ ಇಡಲಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ. ಎಂಥ ದೈತ್ಯ ಬಾಲಕ ನಾನು, ಎಂಥ ಕಾರುಣ್ಯ ಸ್ವಾಮಿ ನಿಂದು ಅಂತ ಸ್ತೋತ್ರ ಮಾಡ್ತಾರೆ. ಆಗ ನರಸಿಂಹದೇವರು ಶಾಂತ ಆಗಿಬಿಟ್ರಂತೆ. ಶಾಂತ ಆಗಿ ಪ್ರಹ್ಲಾದರಾಜರನ್ನು ಕೇಳ್ತಾರೆ. ಪ್ರಹ್ಲಾದ, ನಿನಗೇನು ವರ ಬೇಕು ಕೇಳು ಅಂದ್ರು. ಪ್ರಹ್ಲಾದರಾಜರಂತಾರೆ, ಸ್ವಾಮಿ, ನಾನು ನಿನ್ನ ಬಳಿಯಲ್ಲಿ ಏನಾದರೂ ವರ ಕೇಳಿಬಿಟ್ರೆ ಇಬ್ಬರದು ವ್ಯಾಪಾರ ಕಮರ್ಷಿಯಲಿಸಮ್ ಆಗ್ತದೆ, ಬೇಡ. ನಾನು ನಿನ್ನ ಬಳಿಯಲ್ಲಿ ಏನೂ ವರ ಕೇಳೋದಿಲ್ಲ ಅಂದ್ರು. ನರಸಿಂಹದೇವರಂದ್ರು, ಇಲ್ಲ ಹಾಗಲ್ಲ, ನೀನು ಸ್ತೋತ್ರ ಮಾಡಿದ್ದಿ, ನಾನು ಬಂದಿದ್ದೇನೆ, ಕೇಳು ವರ ಅಂದ್ರು. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ, ನಾನು ಸ್ತೋತ್ರ ಮಾಡಿದೆ, ನೀನು ಬಂದಿ, ನೀನು ಬಂದು ನಾನು ವರ ಕೇಳಿದೆ, ನಾನು ವರ ಕೇಳಿದೆ, ನೀನು ಕೊಟ್ಟಿ. ಇದು ವ್ಯಾಪಾರ. ಈಗ ಅಂಗಡಿಗೆ ನಾವು ಹೋಗ್ತೇವೆ, 10 ರೂಪಾಯಿ ಕೊಡ್ತೇವೆ, ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಅದನ್ನೇ ತೊಗೊಂಡು ನಾವು ಇನ್ನೊಬ್ಬರಿಗೆ ಕೊಟ್ವಿ, ಅವ್ರು ನಮಗೆ ಆ ದುಡ್ಡನ್ನು ವಾಪಸ್ ಕೊಡ್ತಾರೆ. ಅದರಿಂದ ಇನ್ನೊಬ್ಬರು ಹೀಗೆ ನೀವು ಉಪಕಾರ ಮಾಡಿದ್ರಿ, ನಾವು ಉಪಕಾರ ಮಾಡೋದು, ನೀವು ಊಟಕ್ಕೆ ಕರೆದ್ರಿ, ನಾವು ಊಟಕ್ಕೆ ಕರೆಯೋದು. ಇದು ಮುಯ್ಯಕ್ಕೆ ಮುಯ್ಯ ಅಷ್ಟೇ. ಈ ರೀತಿ ಇರಬಾರ್ದು. ಸ್ವಾಮಿ, ನೀನು ಪ್ರೀತಿ ಆಗಲಿ ಅಂತ ಮಾತ್ರ ನಾನು ಬೇಡಿಕೊಂಡಿದ್ದು, ನನಗೆ ವರ ಬೇಡ ಅಂದ. ಆಗ ನರಸಿಂಹದೇವರಂದ್ರು, ಇಲ್ಲ, ನೀನೇನಾದರೂ ವರ ಕೇಳಬೇಕು ಅಂದ್ರು. ಹಾಗಾದರೆ ನಮ್ಮ ಅಪ್ಪ ನಿನ್ನನ್ನು ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟಿದ್ದಾನೆ, ದಯಮಾಡಿ ಅದನ್ನು ಕ್ಷಮಿಸು, ಅವನ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳ್ತಾನೆ. ಅದಕ್ಕೆ ನರಸಿಂಹದೇವರಂದ್ರಂತೆ, ನೀನು ಯಾವಾಗ ಈ ಕುಲದಲ್ಲಿ ಅವತಾರ ಮಾಡಿದಿ ಆಗ 21 ಕುಲ ಉದ್ಧಾರ ಆಗಿದೆ, ನೀನೇನು ಹೆದರಬೇಡ ಪ್ರಹ್ಲಾದ, ಆರಾಮಾಗಿ ಹೋಗಿ ಬಾ ಅಂತಂದು. ಆಯ್ತು, ನರಸಿಂಹದೇವರು ಅಲ್ಲಿಗೆ ಬಿಡಲಿಲ್ಲ. ನಿನಗಾಗಿ ಏನಾದರೂ ವರ ಕೇಳೋ ಅಂದ್ರು. ಅದಕ್ಕೆ ಪ್ರಹ್ಲಾದರಾಜರಂದ್ರು, ಸ್ವಾಮಿ, ನಾನಿಷ್ಟು ಒತ್ತಾಯ ಮಾಡ್ತಾ ಇದ್ದೇನೆ ಬೇಡ ಅಂತ, ಆದರೂ ನೀವು ವರ ಕೇಳಿ ಅಂತ ಹೇಳ್ತಾ ಇದ್ದೀರಿ. ನನಗೆ ವರ ಕೊಡೋದಿದ್ರೆ ಒಂದು ವರ ಕೊಡಿ. ಯಾವುದು? ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಸ್ವಾಮಿ, ನನ್ನ ಮನಸ್ಸಿನ ಒಳಗಡೆ ಏನಾದರೂ ವರವನ್ನ ಕೇಳುವ ಮನಸ್ಸಿದ್ರೆ ಆ ಮನಸ್ಸು ನಾಶ ಆಗಿ ಹೋಗಬೇಕು. ಅಂಥ ವರ ಕೊಡು ಅಂದ್ರೆ ಏನೂ ಬೇಡದೆ ಇರುವ ವರವನ್ನ, ವರದ ಮನಸ್ಸನ್ನು ನಂಗೆ ಕೊಡು ಅಂತ ಕೇಳಿದ್ರಂತೆ. ಇವತ್ತು ನಾವು ಈ ರೀತಿ ಕೇಳ್ತೀವ? ಇಲ್ಲ. ದೇವರ ಮುಂದೆ ಬಂದು ಕೂಡಲೇ ನಮ್ಮ ಬೇಡಿಕೆಗಳ ಆರಂಭ. ಒಂದು ಪಂಚಾಮೃತ ಬರೆಸಿರ್ತೇವೆ, ದೇವರ ಹತ್ರ ಕೇಳೋದು, ದೇವರೇ ನನಗದಾಗ್ಲಿ, ಇದಾಗ್ಲಿ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ ಒಂದು ಲಿಸ್ಟ್ ಅನ್ನು ದೇವರ ಮುಂದೆ ಕೊಡ್ತೇವೆ. ದೇವರಲ್ಲಿ ಏನಾದರೂ ಕೇಳಿದರೆ ಅದಕ್ಕೆ ವಿರುದ್ಧವಾಗಿ ಕೊಡ್ತಾನಂತೆ. ಯಾಕೆ? ಹಿರಣ್ಯಕಶಿಪು ತುಂಬಾ ಕೇಳಿದ್ದ, ಅವನಿಗೆ ಏನು ಮಾಡಿದ? ತೊಂದರೆಯನ್ನೇ ಕೊಟ್ಟ. ಅದಕ್ಕೆ ನಾವು ದೇವರಲ್ಲಿ ಏನೂ ಕೇಳಬಾರ್ದು. ಯಾರೋ ಕೇಳಿದ್ರಂತೆ, ಏನು? ಪಕ್ಕದ ಮನೆಯವರು ಕಾರಲ್ಲಿ ಹೋಗ್ತಾ ಇದ್ರಂತೆ. ಇವನು ಅಂದ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಕೇಳಿದ, ದೇವರೇ, ನನಗೂ ನಮ್ಮ ಪಕ್ಕದ ಮನೆಯವರು ಇದ್ದಾರಲ್ಲ, ಆ ಥರ ನಮ್ಮನ್ನೂ ಮಾಡು ಅಂತ. ದೇವರು ತಥಾಸ್ತು ಅಂದ. ಏನಾಯ್ತು? ಆ ಪಕ್ಕದ ಮನೆಯವರು ಕಾರಲ್ಲಿ ಹೊರಟಾಗಿ ಇವನು ಹೊರಟ. ಯಾಕೆ ಹೊರಟ? ಆ ಪಕ್ಕದ ಮನೆಯವರಿಗೆ ಹಾರ್ಟಿನ ತೊಂದರೆ ಆಗಿತ್ತಂತೆ. ಅದಕ್ಕಾಗಿ ಅವರು ಕಾರಲ್ಲಿ ಹೊರಟಿದ್ರು. ಇವನೇನು ಕೇಳಿದ ದೇವರ ಹತ್ರ? ನನ್ನನ್ನು ಪಕ್ಕದ ಮನೆಯವ್ರನ್ನ ಮಾಡಿದಾಗ ಮಾಡು ಅಂತ ಕೇಳ್ಕೊಂಡ. ಇವನಿಗೂ ದೇವ್ರ ಹಾರ್ಟಿನ ತೊಂದರೆ ಕೊಟ್ಟು ಇವನನ್ನು ಕಾರಲ್ಲಿ ಕೂತ್ ಹೋಗೋ ಹಾಗೆ ಮಾಡಿದ. ನೋಡಿ, ದೇವರ ಹತ್ರ ನಾವು ಕೇಳಬೇಕಾದ್ರೆ ತುಂಬ ಎಚ್ಚರಿಕೆ ಇರಬೇಕು ನಾವು. ಹಾಗೆ ಏನೇನೋ ಕೇಳಬಾರದಂತೆ ದೇವರನ್ನ. ದೇವರೇ, ದಾಸರು ಹೇಳ್ತಾರೆ, ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಹಾಗೆ ಅಂತಹ ಆ ಭಗವಂತ ಪರದೈವ ಗಭೀರಾತ್ಮ ಅನ್ನೋದು ಕೂಡ ವಿಷ್ಣು ಸಹಸ್ರನಾಮದ ನಾಮ. ಅಂತ ವಿಜಯ ವಿಠಲ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ. ನರಸಿಂಹದೇವರ ಚರಿತ್ರೆ ದುಷ್ಟರಿಗೆ ಭೀಕರ, ಸಜ್ಜನರಿಗೆ ಅದೇ ರಕ್ಷಣೆ ಅಂತ ಹೇಳಿ ಈ ಸುಳಾದಿಯ ವೈಶಿಷ್ಟ್ಯ ಏನು ಅಂದರೆ ಇಷ್ಟೆಲ್ಲ 7 ಪದ್ಯದಲ್ಲಿ ಹೇಳ್ತಾ ಬಂದರು. 7 ಪದ್ಯದಲ್ಲಿ ಹೇಳಿದ ವಿಚಾರವನ್ನ
ಕೊನೆಯ 2 ಲೈನ್ ಅದರಲ್ಲಿ ಜತೆ ಅಂತ ಅದಕ್ಕೆ ಹೇಳ್ತಾರೆ. ಸಾರ ಸಮರಿ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಸಮರಿ. ಹಾಗೆ ಜತೆ ಅಂತ ಹೇಳ್ತಾರೆ. ಪ್ರಹ್ಲಾದ ವರದ ಪ್ರಪನ್ನ ಕ್ಲೇಶ ಭಂಜನ್ನ ಮಹಾಹವಿಷೇ ವಿಜಯ ವಿಠಲ ನರಮೃಗವೇಶ. ಪ್ರಹ್ಲಾದ ವರದ ಒಟ್ಟು ಸಾರ ಏನು ಅಂದ್ರೆ, ಪ್ರಹ್ಲಾದ ರಾಜರಿಗೆ ವರವನ್ನ ಕೊಡ್ಲಿಕ್ಕೆ ಬಂದ ನರಸಿಂಹದೇವರು ಅಂತ ಅರ್ಥ. ಅಂತಹ ಪ್ರಪನ್ನ ಕ್ಲೇಶ ಭಂಜನ್ನ, ನಮ್ಮ ಎಲ್ಲ ಸಂಸಾರದ ನೋವನ್ನ ನಿವಾರಣೆ ಮಾಡುವ ದೇವರು ನರಸಿಂಹದೇವರು. ಮಹಾಹವಿಷೇ, ಮಹಾಹವಿಹಿ ಅಂತ ವಿಷ್ಣು ಸಹಸ್ರನಾಮದ ನಾಮ. ಅಂತಹ ಆ ಮಹಾಹವಿಷೇ ವಿಜಯ ವಿಠಲ ನರಮೃಗವೇಶ, ಅರ್ಧ ನರಾಕೃತಿ ಅರ್ಧ ಮೃಗಾಕೃತಿ. ಸುಲಭವಾಗಿ ನರಸಿಂಹದೇವರ ರೂಪವನ್ನು ನೆನಪಿಟ್ಟುಕೊಳ್ಬೇಕು ಅಂದ್ರೆ, ಲೌಕಿಕವಾಗಿ ದೃಷ್ಟಾಂತ ಕೊಡೋದು ಅಂದ್ರೆ ಬಿಸಿಬೇಳೆ ಭಾತ್ ಅಂತ ನೆನಪಿಟ್ಟುಕೊಳ್ಬೇಕು. ಏಕೆಂದ್ರೆ ಅದು ಅನ್ನವೂ ಅಲ್ಲ, ಹುಳಿಯೂ ಅಲ್ಲ, ಹುಳಿ ಅನ್ನ ಮಿಕ್ಸ್. ಹಾಗೆ ನರಸಿಂಹದೇವರು ನರಮೃಗವೇಷ ಅಂದ್ರೆ, ಯಾಕೆಂದ್ರೆ ಊಟದಿಂದ ನೆನಪಿಟ್ಟುಕೊಂಡ್ರೆ ನಮಗೆ ಶಾಶ್ವತ ನೆನಪಿರುತ್ತದೆ. ಅದಕ್ಕಾಗಿ ನರಸಿಂಹದೇವರು ನರಮೃಗವೇಷ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಇದು ನರಸಿಂಹದೇವರ ಸ್ತೋತ್ರ ಸುಳಾದಿ. ಇದು ದಾಸ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರದ್ದು. ಆದ್ದರಿಂದ ನಾಳೆ ದಿವಸ ಧನ್ವಂತರಿ ಸುಳಾದಿ, ಆಯುರ್ವೃದ್ಧಿಯಾಗೋದು ಅಂತ ಆ ಒಂದು ಸುಳಾದಿ ಇದೆ. ಅದನ್ನ ನಾಳೆ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಚಿಂತನೆ ಮಾಡೋಣ. 4 ಮಾತುಗಳನ್ನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ದೇವರ ಅಡಿದಾವರೆಗಳೆಲ್ಲ ಅರ್ಪಿತ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ನರಸಿಂಹ ಸುಳಾದಿಯ ಬಗ್ಗೆ ಅದ್ಭುತವಾದ ಒಂದು ಕಲ್ಪನೆಯನ್ನು ಆಚಾರ್ಯರು ನೀಡಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಧನ್ಯವಾದ ಹೇಳ್ತಾ, ಆಚಾರ್ಯರು ಒಟ್ಟು 8 ದಿನಗಳ ಕಾಲ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅದರಲ್ಲಿ 5 ದಿವಸಗಳ ಕಾಲ ಪಂಚರತ್ನ ಸುಳಾದಿಗಳ ಬಗ್ಗೆ ಪ್ರವಚನವನ್ನು, ಕೊನೆಗೆ ಪಿತೃಪಕ್ಷ ಆದ್ದರಿಂದಾಗಿ ಆ ಪಿತೃಕಲ್ಪದ ಬಗ್ಗೆಯೂ ಕೂಡ ಆ ಜಗನ್ನಾಥದಾಸರ ಮಾತಿನಲ್ಲಿ ಅದರ ಅಭಿಪ್ರಾಯವನ್ನು ಆಚಾರ್ಯ ತಿಳಿಸಲಿಕ್ಕಿದ್ದಾರೆ ಎಂಬುದಾಗಿ ಹೇಳ್ತಾ, ಈ ಒಂದು ಶ್ರೋತೃವೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವಾರ ಶ್ರೀಕೃಷ್ಣಾರ್ಪಣಮಸ್ತು.